ಪುಸ್ತಕ 10ನೇ ಅಧ್ಯಾಯ ಅದರ 13ನೇ ವಚನ. ಎಲ್ಲ ಚಿರಪರಿಚಿತವಾದ ವಚನ ಇದೆ ಆ್ಯಕ್ಚುಲಿ. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಳಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವುದು. ಓಕೆ, ಶೋಧನೆ ಆಗುವಾಗ ಏನನ್ನು ಸಿದ್ಧ ಮಾಡ್ತಾರಂತೆ? ಯಾವ ಮಾರ್ಗವನ್ನು? ತಪ್ಪಿಸಿಕೊಳ್ಳುವ ಮಾರ್ಗವನ್ನು. ಇವತ್ತು ರಕ್ಷಣೆ ಹೊಂದಿದಂಥ ನನ್ನ ಜೀವಿತದಲ್ಲಿ, ನಿಮ್ಮೊಬ್ಬೊಬ್ಬರ ಜೀವಿತದಲ್ಲಿ ವಾಕ್ಯ ಹೇಳ್ತಿದೆ, ನೀನು ಶೋಧನೆಗೆ ಒಳಗಾಗೇ ಆಗ್ತೀಯ, ಆದರೆ ಶಕ್ತಿಯನ್ನು ಮೀರುವಂಥ ಶೋಧನೆಯನ್ನು ಬರಗೊಳಿಸದೆ ಆ ಶೋಧನೆ ಆಗ್ತಿರುವಾಗಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಏನು ಮಾಡ್ತೀನಿ? ನಾನು ಸಿದ್ಧ ಮಾಡ್ತೇನೆ ಎಂಬುದಾಗಿ ದೇವರು ಹೇಳಿಬಿಟ್ಟಿದ್ದ. ಇವತ್ತು ಎಷ್ಟು ಜನ ಶೋಧನೆ ಬಂತು ಪಾಸ್ಟ್ರೆ, ನಾನು ಒಳಗಾಗೋದಕ್ಕಿಂತ ಮುಂಚೆ ಹೊಸ ಮಾರ್ಗವನ್ನು ತೆರೆದರೂ ನಾನು ತಪ್ಪಿಸ್ಕೊಂಡೆ. ಯಾವುದೋ ಒಂದು ಘಟನೆ, ಒಂದು ದಿನ, ಒಂದು ವಿಷಯದ ಮಾತ್ರ ಹೇಳ್ತಿಲ್ಲ, ಎಲ್ಲ ವಿಷಯದಲ್ಲೂ ನಾವು ಈ ರೀತಿ ಹೇಳಲಿಕ್ಕೆ ಆಗ್ತಿದೆಯಾ? ಆಗ್ತಾ ಇಲ್ಲ. ಕೆಲವರು ಮಾತ್ರ ಸ್ಪಷ್ಟವಾಗಿ ಒಪ್ಕೋತಿದ್ದಾರೆ, ಕೆಲವರು ಮಾತ್ರ ಸ್ಪಷ್ಟವಾಗಿ ಒಪ್ಕೋತಿದ್ದಾರೆ, ಹೌದು ಪಾಸ್ಟರ್ ನನಗೆ ಹೇಳಿ ಆಗ್ತಿಲ್ಲ ಅಂತ. ಕೆಲವರು ಹೇಗೆ ಕೂತಿದ್ದಾರೆ ಅಂದರೆ, ಯಾರಿಗೆ ಪ್ರಸಂಗ ಮಾಡ್ತಿರೋದು ನೀವು ಅಂತ ನನ್ನೇ ಪ್ರಶ್ನೆ ಕೇಳೋದು. ಎಲ್ಲರೂ ನನ್ನ ಜೊತೆಗೆ ಎಲ್ಲ ವಿಷಯಗಳಲ್ಲೂ ನಾನು ಶೋಧನೆಯಿಂದ ಒಳಗಾಗೋದಕ್ಕಿಂತ ಮುಂಚೆನೇ ದೇವರು ನನಗೆ ಮಾರ್ಗ ತೆರೀತಿದ್ದಾರೆ ಪಾಸ್ಟ್ರೆ ಅಂತ ಹೇಳ್ತಾ ಇದ್ದೀರಾ? ಹೇಳೋಕ್ಕಾಗ್ತಿದೆಯಾ? ಆಗ್ತಿಲ್ಲ. ಎಷ್ಟೋ ವಿಷಯಗಳು, ಒಂದು ವಿಷಯದಲ್ಲಿ ಎಚ್ಚರಿಸ್ಕೋಬೋದು, ಇನ್ನೊಂದು ವಿಷಯದಲ್ಲಿ ನಾವು ಬಿದ್ದು ಹೋಗಿದ್ದೇವೆ. ಕಾರಣ ಸತ್ಯವೇದ ಹೇಳಿದೆ, ನಮಗೆ ಶೋಧನೆ ಆಗ್ತಿರುವಾಗಲೇ ಯಾವ ಮಾರ್ಗ ತೆರಿತೇನೆ? ಇನ್ನೊಂದು ವಚನವನ್ನು ತೆಗೆದುಕೊಂಡು 2 ಪೇತ್ರ 2ನೇ ಅಧ್ಯಾಯ ಎಲ್ಲರೂ ನನ್ನ ಜೊತೆ ಇದ್ದೀರಾ? ಯಾರು ಬೇಸರಗೊಳ್ಳದೆ, ನಿದ್ರೆ ಮಾಡದೆ ನನ್ನ ಸಂಗಡ ಎಚ್ಚರವಾಗಿರಬೇಕೆಂಬುದಾಗಿ ನಿಮ್ಮನ್ನು ನಾನು ಕೇಳ್ಕೊಳ್ತೇನೆ. ಎಚ್ಚರವಾಗಿರ್ರಿ, ನನ್ನ ಸಂಗಡ ಎಚ್ಚರವಾಗಿರ್ರಿ. ಪೇತ್ರನಿಗೆ ಬರೆದಂತಹ 2ನೇ ಪತ್ರಿಕೆ ಅದರ 9ನೇ ವಚನವನ್ನು ಓದ್ರಿ. ಏನಂತ 2 ಪೇತ್ರ 2:9. ನನ್ನ ಜೊತೆ ಇದ್ದೀರಾ? ತಪ್ಪಿಸುವುದಕ್ಕೂ ಆತನು ಬಲ್ಲವನಂತೆ. ಬಲ್ಲವನ ಅರ್ಥ ಏನು? ದೇವರಿಗೆ ಗೊತ್ತು. ಯಾವುದರಿಂದ? ಫಸ್ಟ್ ಏನು ಹೇಳ್ತಿದೆ, ನಮ್ಮನ್ನು ಯಾವುದರಿಂದ ತಪ್ಪಿಸ್ತಾರಂತೆ? ಕಷ್ಟಗಳಿಂದ. ಕಷ್ಟ ಮೀನ್ಸ್ ಶೋಧನೆಗೆ ಒಳಗಾದ ನಂತರ ಕಷ್ಟಗಳು ಬರ್ತದೆ, ಅಥವಾ ಶೋಧನೆ ಒಂದು ದೊಡ್ಡ ಕಷ್ಟವಾಗಿರ್ತದೆ. ಹಾಗಿದ್ರೆ ದೇವರು ಕಷ್ಟಗಳಿಂದ ನಮ್ಮನ್ನು ತಪ್ಪಿಸಲಿಕ್ಕೆ ಆತನು ಬಲ್ಲವನಾಗಿದ್ದಾನೆ. ಆಮೇಲೆ ಮತ್ತೆ ಹೇಳ್ತೀನಿ, ಕಷ್ಟಗಳಿಂದ ನಮ್ಮನ್ನು ತಪ್ಪಿಸಲಿಕ್ಕೆ ದೇವರು ಏನಾಗಿದ್ದಾರೆ? ಬಲ್ಲವರು. 1 ಕೊರಿಂಥ 10:13 ಹೇಳ್ತದೆ, ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ಎಂಬುದಾಗಿ. ಹಲ್ಲೆಲೂಯಾ. ಹಾಗಿದ್ರೆ ಹೇಗೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ನಾವು ತಿಳಿದುಕೊಳ್ಳೋದು? ಕೆಲವು ಸಾರಿ ಬೈಬಲ್ ಹೇಳ್ತದೆ, ನೀವು ಯಾವುದನ್ನು ಯೋಚನೆ ಮಾಡಬೇಡ್ರಿ, ಆಯಾ ಸಮಯದಲ್ಲಿ ದೇವರು ನಿನಗೆ ನೆನಪಿಗೆ ಕೊಡ್ತಾರೆ, ಅವ್ರು ನೀನು ಮಾತನಾಡಿಸ್ತಾರೆ ದೇವರ ಆತ್ಮನು ಅಂತ ಹೇಳ್ತಾರೆ. ಇದು ಯಾರಿಗೆ ಗೊತ್ತಾ? ಯಾವಾಗಲೂ ಭಾನುವಾರದ ಆರಾಧನೆ ಮುಗಿಸಿದ ನಂತರ ನಾನು ಕರ್ತನ ಸಂಗಡ ನಡೀತೇನೆ, ಕರ್ತನನ್ನು ನೋಡ್ತಿದ್ದಾರೆ, ನನ್ನ ಕೆಲಸಕ್ಕೆ ಹೋದಾಗಲೂ, ನನ್ನ ಕಾಲೇಜಿಗೆ ಹೋದಾಗಲೂ, ನನ್ನ ಕುಟುಂಬದಲ್ಲಿರುವಾಗಲೂ, ಅಕ್ಕಪಕ್ಕದವರ ಜನ ನನ್ನನ್ನು ವಿರೋಧಿಸುವಾಗಲೂ, ಏನೇ ಸಂಗತಿ ಎದುರಾದರೂ ಕರ್ತನ ಜೊತೆ ನಾನಿದ್ದೇನೆ ಎಂಬುದಾಗಿ ಭಾವಿಸುವಂಥ ವ್ಯಕ್ತಿಗೆ ನನ್ನ ಸಂಗಡ ಇರಬೇಕು ಎಂಬುದಾಗಿ ಭಾವಿಸುವಂಥ ವ್ಯಕ್ತಿಗೆ ತಕ್ಷಣವೇ ದೇವರು ತಕ್ಕ ಆಲೋಚನೆಗಳನ್ನು ಕೊಟ್ಟು ಹೊಸ ಮಾರ್ಗಗಳನ್ನು ಬೋಧಿಸಿ ಅವ್ರು ನಡೆಸ್ತಾರೆ. ಇವತ್ತು ನಮಗೆ ಯಾಕೆ ಉಂಟಾಗ್ತಿಲ್ಲ ಅಂದರೆ ಇವತ್ತು ನಿಮ್ಗೆ ಗೊತ್ತಾಗಿರುತ್ತೆ ಅಲ್ವಾ? ಅರ್ಥ ಆಯ್ತಾ? ಯಾಕೆ ನಮಗೆ ತಕ್ಷಣವೇ ಆಲೋಚನೆ ಬರ್ತಿಲ್ಲ ಅಂದರೆ ನಮ್ಮ ಹೃದಯ ಚಂಚಲವುಳ್ಳದ್ದಾಗಿ, ನಮ್ಮ ಮನಸ್ಸು ಗಲಿಬಿಲಿಗೆ ಒಳಗಾಗಿ ಜೀವಿಸ್ತಾ ಇರ್ತದೆ. ಆದರೆ ಇನ್ನೊಂದು ಮೆಥಡ್ ಇದೆ, ನಾನು ಹೇಳ್ತಿರುವಂಥದ್ದು ನಿಧಾನವಾಗಿ ಅರ್ಥ ಮಾಡಿಕೊಳ್ರಿ. ಶೋಧನೆ ಆಗ್ತಿರುವಾಗಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧಪಡಿಸಿದ್ರೆ ದೇವರು ಹೇಳಿದ, ಕಷ್ಟದಲ್ಲಿ ಇರುವವರನ್ನು ಬಿಡಿಸುವುದಕ್ಕೆ ನನ್ನ ದೇವರು ಶಕ್ತನು ಅಂತ ಹೇಳಿ ನಾವು ಓದ್ತಿದ್ದೀವಿ. ಹಾಗಿದ್ರೂ ನಾವು ಶೋಧನೆಗೆ ಒಳಗಾಗುವಾಗ ಹಾಗೆ ತಕ್ಷಣವೇ ನಮಗೆ ಮಾರ್ಗ ಯಾಕೆ ತೆರೀತಿಲ್ಲ ಅಂದರೆ ನಾವು ಯಾವಾಗಲೂ ಕರ್ತನೊಂದಿಗೆ ನಡೀತಾ ಇಲ್ಲ, ಆದ್ದರಿಂದ ತಕ್ಷಣವೇ ನಮಗೆ ಆಲೋಚನೆ ಹೇಳ್ಕೊಡ್ತಿಲ್ಲ. ಆದರೆ 2ನೇ ಮಾರ್ಗ ಬಂದಿದೆ ಸತ್ಯವೇದದಲ್ಲಿ. ಯಾರನ್ನೆಲ್ಲ ಇಂಥ ಸನ್ನಿವೇಶಗಳಲ್ಲಿ ಮಾರ್ಗವನ್ನು ತೆರೆದಿದ್ದಾರೋ ಆ ಮಾರ್ಗವನ್ನು ತೆರೆಯುವುದಕ್ಕೆ ಆ ವ್ಯಕ್ತಿ ಆ ಶೋಧನೆ ಬಂದಾಗ ಏನನ್ನು ಮಾಡಿದ್ರೋ ಅದನ್ನು ನಾನು ತಿಳ್ಕೊಂಡ್ರೆ ಅದು ಇನ್ನೊಂದು ಮಾರ್ಗ. ಅದನ್ನು ನಾನು ಮಾಡಿಬಿಟ್ರೆ ಆ ಗಳಿಗೆಯಲ್ಲಿ ದೇವರು ನನಗೆ ಮಾರ್ಗ ತೆರೀತಾರೆ ಎಂಬುದನ್ನು ತಿಳ್ಕೊಬೋದು. ಅರ್ಥ ಆಯ್ತಾ ನಾನು ಹೇಳಿದ್ದು? ಹೆಂಗೆ ಕೂತಿದ್ರೆ ಗೊತ್ತಾ? ಕನ್ನಡ ಮಾತಾಡಿದ್ರೆ ಪಾಸ್ಟ್ರೆ ನನಗೆ ಕೂತಿದ್ದಾರೆ. ಅರ್ಥ ಆಯ್ತಲ್ವ? ಹಂಗೆ ಮಾತಾಡಿ ಅಥವಾ ಅಲ್ಲೇನಾರು ಅಲ್ಲಾಡಿಸಿ ಸುಮ್ಮನೆ ಕೂತ್ಕೊಬೇಡಿ, ನಿದ್ದೆ ಬಂದುಬಿಡುತ್ತೆ.
ನೀವು ನಿದ್ದೆ ಬಂದರೆ ನನ್ನೊಳಗಿಂದ ಹೊಸ ಹೊಸ ಆಲೋಚನೆಗಳು ಬರಲ್ಲ, ಬರೀ ಕೋಪ ಬರ್ತದೆ. ಯಾರನ್ನ ಬೈಲಿ, ಹೆಂಗೆ ಬೈಲಿ, ಅವ್ರನ್ನ ಹೆಂಗೆ ಯಾವ ವಚನ ಹೇಳಿ ತೆಗೆಸಲಿ, ಮತ್ತೊಂದು ಅತಿ ಥರ ಓಡ್ತಿರುತ್ತೆ ತಲೆ. ಹಲ್ಲೆಲೂಯಾ, ಎಚ್ಚರವಾಗಿದೆ. ಹೀಗೆ ಹಾಗಿದ್ರೆ ನಾವು ಶೋಧನೆ ಆಗ್ತಿರುವಾಗ ತಪ್ಪಿಸಿಕೊಳ್ಳುವುದ ಮಾರ್ಗವನ್ನು ಸಿದ್ಧಪಡಿಸುವಂಥ ಕರ್ತನನ್ನು ನಾವು ಎದುರು ನೋಡೋಣ. ಸತ್ಯವೇದದಲ್ಲಿ ಯಾರನ್ನೆಲ್ಲ ಅಂಥ ಒಂದು ಕಾರ್ಯಗಳನ್ನು ಬೆಳೆಸಿದ್ದಾರೆ ಎಂಬುದಾಗಿ ನಾವು ನೋಡ್ಕೊಳ್ಳೋಣ. ಹಲ್ಲೆಲೂಯಾ. ತೆಗೆದುಕೊಳ್ಳೋಣ ಆದಿಕಾಂಡ 14ನೇ ಅಧ್ಯಾಯ. ಆದಿಕಾಂಡ 14ನೇ ಅಧ್ಯಾಯ ಅದರ 23ನೇ ವಚನ. ಆದಿಕಾಂಡ ಸತ್ಯವೇದ ಓದೋಣ. 14ನೇ ಅಧ್ಯಾಯ ಅದರ 23ನೇ ವಚನ. ಹಾಂ, ಆಸ್ಪದವಾಗಬಾರದು ಎಂದು ಹೇಳಿದೆ. ಸಾಕು, ನನಗೆ ಏನು ಬೇಡ. ಇಲ್ಲಿ ಓದಿರಬಹುದು ಕೆಲವರು ಓದದೇ ಇರ್ಬೋದು. ಮತ್ತೊಂದ್ಸರಿ ಕೇಳ್ತೇನೆ, ಇನ್ನು ಯಾರೆಲ್ಲ ಸತ್ಯವೇದವನ್ನು ಓದಿ ಮುಗಿಸಿಲ್ಲ, ಯಥಾರ್ಥ ಕೈ ಹತ್ತಿರ ಸತ್ಯವೇದವನ್ನು ಓದಿ ಮುಗಿಸಿಲ್ಲ, ಸತ್ಯವೇದವನ್ನು ಓದಿ ಮುಗಿಸಿಲ್ಲ ಅನ್ನೋ ದಯಮಾಡಿ ಕೈ ಎಲ್ಲ ನನ್ನ ಮಾತು ಕೇಳಿಸ್ಕೊಳ್ಳಿ. ಬೈಬಲ್ನ ಓದಿ ಮುಗಿಸಿಲ್ಲ, ನಾನು ಓದ್ತಿದ್ದೀನಿ, ಓದಿ ಮುಗಿಸಿಲ್ಲ. ಗಮನ ಹಂಗೆ ಕೈ ಇಟ್ಕೊಳ್ತೀನಿ, ಮುಕ್ಕಲ್ಲಿ ನೋಡ್ತೀನಿ ಒಂದು ಸ್ವಲ್ಪ. ಯಾರ್ಯಾರು ತುಂಬ ಅಳಬಿದ್ದಾರೆ ಹಾಗಿದ್ದರೂ ಕೂಡ ನೀವು ಯಾಕೆ ಸತ್ಯವೇದನ ಓದಿಲ್ಲ ಅನ್ನುವಂತಹ ಪ್ರಶ್ನೆ ನನಗೆ ಉದ್ಭವ ಆಗ್ತದೆ. ಓಕೆ, ದೇವರಿಗೆ ಆಶೀರ್ವಾದ ಮಾಡಿ ಕೈ ಬಿಟ್ಟು ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಬೈಬಲ್ನ ಓದಿ ಮುಗಿಸು. ಬೈಬಲ್ನ ಓದಿ ಮುಗಿಸು. ಪ್ರತಿದಿನ ನೀವು ಒಂದದ್ದೇ ಓದಿದ್ರು ಇಷ್ಟು ವರ್ಷಕ್ಕೆ ನೀವು ಒಂದು ವರ್ಷಕ್ಕೆ ಸತ್ಯವೇದ ಮುಗಿತೇ ಇಲ್ಲ, ಮುಗಿದೋಗ್ತಿತ್ತು. 66 ಪುಸ್ತಕ ಇದೆ ಅಷ್ಟೇ. ಒಂದು ಪುಸ್ತಕನ ಇಷ್ಟು ದಿನದಲ್ಲಿ ಓದ್ತೀನಿ ಅಂತ ಮುಗಿಸೋಂಥ ನೀವು ಪ್ಲ್ಯಾನ್ ಮಾಡಿದ್ರೆ ಬೇಡ, ತಿಂಗಳಿಗೆ ಒಂದು ಪುಸ್ತಕ ತಗೊಳ್ರಿ, 66 ತಿಂಗಳಿಗೆ ಮುಗಿಸ್ರಿ. ನಾನು ಕೆಲವ್ರಿಗೆ 1 ವರ್ಷ ಮುಗಿಸಿ ಅಂತ ಹೇಳ್ತಿದ್ದೆ, 6 ತಿಂಗಳು ಮುಗಿಸಿ ಅಂತ ಹೇಳ್ತಿದ್ದೆ. ಈಗ ಹೇಳ್ತೀನಿ, ಮುಗಿಸ್ಲಿ, ಇಷ್ಟೊಂದು ತಡ ಮಾಡೋದ್ರಿಂದ 66 ತಿಂಗಳಿಗಾದರೂ ಮುಗಿಸಿ. ಹಲ್ಲೆಲೂಯಾ. ಎಷ್ಟು ವರ್ಷ ಆಯಿತು? 66 ತಿಂಗಳು ಅಂದರೆ 12 3 36, 12 4 48, 7 ಬಗ್ಗಿನಾರುವ 5.5 ತಿಂಗಳಾಯಿತು, 5.5 ವರ್ಷ ಆಯಿತು. ದಯವಿಟ್ಟು ಮುಗಿಸಿ, ದೊಡ್ಡ ಕೈ ಮುಗಿತೀನಿ ನಿಮಗೆ. ವೈರಾಗ್ಯ ತಗೊಳ್ಳಿ. ಪಾಸ್ಟ್ ಇಷ್ಟು ಅಂತಿದ್ದಾರೆ ಅಂತೇಳಿ ನಾನು ಹೇಗಾದರೂ ವರ್ಷದ ಈ 2025 ಮುಗಿಯೋವರೆಗೆ ಬೈಬಲ್ ಓದಿ ಮುಗಿಸ್ತೀನಿ ಅಂತ ಚಾಲೆಂಜ್ ಮಾಡಿ. ನಮ್ಮ ಸಭೆಯಲ್ಲಿ ಬೈಬಲ್ ಓದಿ ಮುಗಿಸಿಲ್ಲ ಅಂತ ಯಾರು ಕೈ ಎತ್ತಿದ್ರೆ ಒಬ್ಬರು ಎತ್ತಬಾರ್ದು. ಆದರೆ ಸುಳ್ಳು ಹೇಳಿ ಅಂತೆಲ್ಲ ಮುಗಿಸಿರ್ಬೇಕು. ಕೆಲವರು ಮಾತ್ರ ಆಗಿದ್ದೀರಿ, ಹಳಬರು ದಯಮಾಡಿ ಸತ್ಯವೇದನ್ನು ಓದಿ ಕಂಪ್ಲೀಟ್ ಮಾಡಲಿಕ್ಕೆ ಬಯಸ್ರಿ. ಈಗ ಅಬ್ರಹಾಮನ ಕುರಿತಾಗಿ ಹೇಳ್ತಿದೆ, ಅಬ್ರಹಾಮನು ಹೋಗಿ ತನ್ನ ಒಂದು ಅನೇಕ ರಾಜ್ಯಗಳನ್ನು ಗೆದ್ದು ಅಲ್ಲಿರುವಂಥ ಎಲ್ಲವುಗಳನ್ನು ಸೂರೆ ಮಾಡ್ಕೊಂಡು ಬರ್ತಾನೆ. ಇಲ್ಲಿ ಮೆಲ್ಕಿಸೆದೇಕನು ಅಲ್ಲಿ ಎದುರಾಗ್ತಾನೆ. ಇದರ ಕುರಿತಾಗಿ ನಾನು ಮಾತನಾಡಲಿಕ್ಕೆ ಇಷ್ಟಪಡಲ್ಲ, ಆದರೆ ಅಲ್ಲಿ ನಡೆದ ಘಟನೆ ಬಗ್ಗೆ ಮಾತ್ರ ಮಾತಾಡ್ತೀನಿ, ಗಮನಿಸಿ. ಅಲ್ಲಿ ಸಾಲೇಮಿನ ಅರಸನ ತನಕ ಕೇಳುವಾಗ 14ನೇ ಅಧ್ಯಾಯ ಮತ್ತೆ ನಾನು ಓದ್ತೀನಿ, ಗಮನಿಸಿ. ಎಲ್ಲರೂ ಬೈಬಲ್ ತೆಗೆದುಕೊಂಡಿದ್ದೀರಾ? ಸೊದೋಮಿನ ಅರಸನ ಅಬ್ರಹಾಮನಿಗೆ, ನೀನು ಬಿಡಿಸಿದ ಜನರನ್ನು ನನಗೆ ಒಪ್ಪಿಸಿ, ಆಸ್ತಿಯನ್ನು ನೀನೇ ತಕ್ಕೋ. ಎಂತ ಆಫರ್ ಕೊಟ್ಟ ನೋಡ್ರಿ. ಯಾರಿಗೆ ಆಫರು? ಅಬ್ರಹಾಮನಿಗೆ. ಆಸ್ತಿ ಏನನ್ನು ಗೆದ್ಕೊಂಡು ಬಂದಿದೆಯೋ ಆಸ್ತಿ ನೀನೇ ತಗೋ ಅಂತ ಹೇಳಿಬಿಟ್ಟ. ಈ ಜಾಗದಲ್ಲಿ ನಾನು ನೀವು ಇದೇನು ಮಾಡ್ತಿದ್ವಿ? ಅಬ್ರಹಾಮನು ಆ ಆಸ್ತಿಯನ್ನು ಗೆದ್ಕೊಂಡು ಬಂದಿದ್ದ ಇಲ್ವಾ? ಅವನೇ ಗೆದ್ಕೊಂಡು ಬಂದಿದ್ದ, ಆದರೆ ಅದು ಅವನದಲ್ಲ. ಮತ್ತೊಂದು ಕಡೆ ಸೂರೆ ಮಾಡಿ, ಇದು ಯಾವ ಘಟನೆಯನ್ನು ಹೇಳ್ತೀನಿ ಗೊತ್ತಾ ನಿಮಗೆ? ಎಲ್ಲಿ ಲೋಟನನ್ನು ಸೆರೆ ಹಿಡ್ಕೊಂಡು ಹೋಗಿದ್ರು, ಹೌದಾ? ಲೋಟನನ್ನು ಸೆರೆ ಹಿಡ್ಕೊಂಡು ಹೋಗಿದ್ರು. ಲೋಟನನ್ನು ಬಿಡಿಸ್ಲಿಕ್ಕೆ ಹೋಗಿ ಎಲ್ಲವನ್ನ ಬಿಡಿಸಿ ಅವನು ಸೂರೆ ಮಾಡಿಕೊಂಡು ಆಸ್ತಿ ಎಲ್ಲವನ್ನ ಎತ್ಕೊಂಡು ಬರ್ತಾನೆ. ಆಗ ಸಾಲೇಮಿನ ಅರಸ ಬಂದು ಕೇಳ್ತಾನೆ, ಜನರನ್ನ ಮಾತ್ರ ನಂಗೆ ಒಪ್ಪಿಸ್ಬಿಡು, ಈ ಪ್ರಾಂತ್ಯ ನನಗೆ ಸೇರಬೇಕಾಗಿತ್ತು. ಆದರೂ ನೀನು ಇಷ್ಟೊಂದು ಯುದ್ಧ ಮಾಡಿ ಗೆದ್ದಿರೋದ್ರಿಂದ ಆಸ್ತಿಯನ್ನು ಏನು ಮಾಡು, ನೀನು ತಗೋ ಅಂತ ಹೇಳ್ತಾನೆ. ಆದರೆ ಆ ಜಾಗದಲ್ಲಿ ನಾನು ನೀನು ಇದ್ದರೆ ಅಲ್ಲಿ ಒಂದು ಯಾವ ಹಾಡಕ್ಕಂದ್ರೆ ಏನೋ ಕ್ರಿಸ್ಮಸ್ ಹಾಡಾಕ್ತಿದ್ದಾರಲ್ಲ, ಹಿಂದಿ ಹಾಡು, ಆ ಹಾಡಕ್ಕೆ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ ಅನ್ಸುತ್ತೆ. ಅಲ್ಲಿ ಅಬ್ರಹಾಮನ ಬಂದಂಥ ಯೋಚನೆ ಗಮನಿಸಿ. ಈಗ 23ನೇ ವಚನ. ಅಬ್ರಹಾಮನು ಅವನಿಗೆ, ಒಂದು ದಾರವನ್ನಾಗಲಿ ಕೆರದ ಬಾರನ್ನಾಗಲಿ ನಿನ್ನದರಲ್ಲಿ ಯಾವುದನ್ನು ನಾನೇನು ಮಾಡಲ್ಲ, ತೆಗೆದುಕೊಳ್ಳಲ್ಲ. ಎಂಥ ಒಂದು ಮನಸ್ಸು ನೋಡಿ. ನಾನು ಹೇಳ್ತಿರೋದು, ಶೋಧನೆ ಆಗ್ತಿರುವಾಗ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಹೇಗೆ ತಪ್ಪಿಸ್ಕೊಳ್ಳೋದು. ಕೆಲವು ಸನ್ನಿವೇಶಗಳಲ್ಲಿ ನಿನಗೂ ನನಗೂ ಕೆಲವು ಆಫರ್ಗಳು ಸಿಗುತ್ತೆ. ಇದು ಸುಲಭವಾಗಿ ನನಗೆ ಸಿಗುತ್ತೆ, ತಗೋ ನೀನೇ ಅನ್ನುವಂತಹ
ಆಫರ್ಗಳನ್ನು ಸಿಕ್ಕಿದಾಗ ಅದು ತಪ್ಪಾದದ್ದು ಒಳ್ಳೆಯದು ಎಂಬ ಯಾವ ಆಲೋಚನೆ ಮಾಡದೆ ಅದನ್ನು ತೆಗೆದುಕೊಳ್ಳುವಂಥ ಮನಸ್ಸನ್ನು ನಾವು ತಗೊಂಡ್ಬಿಡ್ತೀವಿ. ಅದರ ನಂತರ ತುಂಬ ಇವತ್ತು ಸಂಘಕ್ಕೆ ಕೂತ್ಕೊಳ್ಳೋರು ಇದ್ದಾರೆ ಇರ್ತಾರೆ ನನ್ನ ಚರ್ಚಲ್ಲಿ. ನಾನು ಆಸೆ ಪಡ್ತೀನಿ ಈ ಸಂಘಗಳು ಮುಗಿದಾದ್ಮೇಲೆ ನಮ್ಮ ಸಭೆಯಲ್ಲಿ ಒಬ್ಬರು ಕೂಡ ಸಂಘದಲ್ಲಿ ಇಲ್ಲ ಪಾಸ್ಟ್ ಏನೋ ಮಾತನ್ನು ಕೇಳಿಸಬೇಕು ಅಂತ ಪ್ರೇಯರ್ ಮಾಡ್ತಾವೆ. ಸಂಘದಲ್ಲಿ ಹೋಗಿ ಕೂತ್ಕೊಳ್ಳೋ ಹೆಂಗಿರುತ್ತೆ ಗೊತ್ತಾ? ಸ್ಟಾರ್ಟಿಂಗು ಭಾಳ ಒಳ್ಳೆ ವ್ಯಕ್ತಿ ಅವನು. ಅಯ್ಯೋ ಎಷ್ಟೆಷ್ಟು ಕೊಡ್ತಾರೆ ಗೊತ್ತಾ ಪಾಸ್ಟ್, ನನ್ನ ಹತ್ರ ಯಾವ ಪ್ರೂಫ್ನು ಕೇಳಲಿಲ್ಲ, ತಕೊಳ್ಳಿ ಅಂತ ಕೊಟ್ಬಿಟ್ಟ. ತಗೊಳ್ಳೋದು ಭಾಳ ಉದಾರವಾಗಿರುತ್ತೆ, ಸಂತೋಷವಾಗಿರುತ್ತೆ. ವಾರ ಬರ್ತಾರೆ ನೋಡಿ, ಆವಾಗ ಅವನು ಹೆಂಗೆ ಕಾಣ್ತಾನೆ ಅಂತ ನಿಮ್ಮನ್ನು ಕೇಳಬೇಕು. ಉದಾಹರಣೆ ತಗೊಂಡಿತ್ತು, ಕೊಡಿ. ನಾನು ಕೆಲವು ಸಹೋದರಿಯರು ಗೊತ್ತು, 10 ಸಂಘದಲ್ಲಿ ಇದ್ದರೂ ಕಟ್ಟಕ್ಕಾಗಲಾದರೂ 11ನೇ ಸಂಘಕ್ಕೆ ಹೋಗಿ ಕೂತಿರ್ತಾರೆ. ಉಚಿತವಾಗಿ ಸಿಗುತ್ತೆ ಅಂತ. ಬಡ್ಡಿ ಕಮ್ಮಿ ಪಾಸ್ಟ್ರೆ, ಬಡ್ಡಿ ಕಮ್ಮಿ. ಈ ಕೆಟ್ಟ ಸ್ವಭಾವಗಳು ಇದೊಂದು ವಿಷಯದಲ್ಲ, ಇನ್ನು ಅನೇಕ ವಿಷಯಗಳು. ಯೌವನಸ್ಥರೇ, ಕುಟುಂಬಸ್ಥರೇ, ಕೆಲವು ವಿಷಯಗಳು ನಮಗೆ ಸುಲಭವಾಗಿ ಸಿಗುತ್ತೆ. ಒಂದು ಮಾತಾಡೋ ಸಾಕು 9 ಮಾತಾಡುವಂಥ ಸ್ನೇಹಿತರು ಸಿಗ್ತಾರೆ. ನಾನು ಸ್ವಲ್ಪ ಆಸೆ ಪಟ್ಟರೆ ನನ್ನ ಪೂರ್ಣ ಆಸೆಯನ್ನು ಪೂರ್ಣಗೊಳಿಸುವಂಥವ್ರು ಸಿಗ್ತಾರೆ. ನೀನು ಇಂಥವುಗಳನ್ನು ಆಸೆ ಪಡೋದಾದರೆ ನೀನು ಶೋಧನೆಯ ಮಾರ್ಗದಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ದೇವರಿವತ್ತು ನಾನೇನು ಹೇಳಿದ್ದೀನಿ, ದೇವರೇ ತಕ್ಷಣವೇ ಆಲೋಚನೆಯನ್ನು ಕೊಟ್ಟು ಮಾರ್ಗವನ್ನು ತೆರೆಯುವುದು ಒಂದು ವಿಧ. ಆದರೆ ಕೆಲವರ ಜೀವಿತದಲ್ಲಿ ಕೆಲವು ಮಾರ್ಗಗಳನ್ನು ತೋರಿಸಿ ಅವರಿಗೆ ನಾನು ಈ ರೀತಿ ಮಾರ್ಗ ತೆರೆದಿದ್ದೇನೆ, ನೀನು ಆ ರೀತಿ ಕಲ್ತ್ಕೋ ಎಂಬುದಾಗಿ ತೋರಿಸುತ್ತಾರೆ. ಹಾಗಿದ್ರೆ ಅಬ್ರಹಾಮನ ವಿಷಯ ಹೇಳ್ತಿದೆ, ಸೂಚಿತವಾಗಿ ಆತನಿಗೆ ಆಸ್ತಿಯನ್ನು ತಗೋ ಅಂತ ಹೇಳುವಾಗ ಆತ ಹೇಳ್ತಿದ್ದಾನೆ, ನಿನ್ನ ಒಂದು ದಾರವನ್ನಾಗಲಿ ಕೆರದ ಬಾರನ್ನಾಗಲಿ. ಕೆರದ ಬಾರನ ಅರ್ಥ ಏನು? ಚಪ್ಪಲಿಯ ಬೆಲ್ಟ್ ಕೂಡ ನನಗೆ ಬೇಡ, ಒಂದು ದಾರವೂ ಕೂಡ ನನಗೆ ಬೇಡ. ಆದರೆ ಸೌಲನು, ಅರಸನಾದ ಮೊದಲನೇ ಸೌಲನು ಯಾವುದನ್ನು ಫಿಲಿಸ್ಟಿಯರ ಪಾಳೆದೋಗಿ ಆರಿಸ್ಕೊತಾನೆ, ಕೊಲ್ಲದೆ ಮೇಲ್ತರದ ಬಲಿಷ್ಠವಾದವುಗಳನ್ನು ಅವನು ಉಳಿಸ್ಕೊತಾನೆ. ಇಂಥ ಸ್ವಭಾವ ನಮ್ಮದಾಗಿರ್ತದೆ. ಅದು ಶೋಧನೆಯನ್ನು ಮಾರ್ಗವನ್ನು ಆಯ್ದುಕೊಳ್ಳದೆ ಅದರಲ್ಲಿ ಬಿದ್ದು ಹೋದ ಸೌಲ ಒಬ್ಬ. ಅಬ್ರಹಾಮನು ಈ ಶೋಧನೆ ಬರುವಾಗ ತಕ್ಷಣವೇ ನನ್ನ ತನ್ನೊಳಗೆ ಆಲೋಚನೆ ಮಾಡಿ, ನಿನ್ನದರಲ್ಲಿ ನನಗೆ ಯಾವುದು ಬೇಡ. ಯಾಕೆ ಗೊತ್ತಾ? ಮುಂದಿನ ವಚನ ಹೇಳ್ತದೆ, ಮುಂದಿನ ಲೈನ್ ಹೇಳ್ತದೆ, ಭೂಮಿ ಆಕಾಶ ನಿರ್ಮಾಣ ಮಾಡಿದ ಪರಾತ್ಪರನಾಗಿರುವ ದೇವರಾಗಿರುವ ಯೆಹೋವನ ಕಡೆ ಕೈ ಎತ್ತಿ ಪ್ರಮಾಣ ಮಾಡ್ತೇನೆ. ಯಾವುದ ರೀತಿಲಿ ನಿನ್ನ ನನಗೆ ಬೇಡ ಅಂತ. ಇಲ್ಲಿ ಮುಂದಿನ ಗಮನಿಸ್ರಿ, ಅಬ್ರಹಾಮನು ನನ್ನ ಸೊತ್ತಿನಿಂದಲೇ ಐಶ್ವರ್ಯವಂತನಾದನೆಂದು ಹೇಳಿಕೊಳ್ಳುವುದಕ್ಕೆ ನಿನಗೆ ಆಸ್ಪದವಾಗಬಾರದು. ಇವತ್ತು ಕೆಲವರ ಜೀವನದಲ್ಲಿದೆ, ಯಾವ ರೀತಿ ಇವರಿಂದಲೇ ನಾನು ಉದ್ಧಾರ ಆದೆ ಅಂತ ಯಾರಾದರೂ ಹೇಳ್ತಾರ ನಿಮ್ಮ ಬಗ್ಗೆ? ಅಥವಾ ನೀವು ಮತ್ತೊಬ್ಬರ ಬಗ್ಗೆ ಈ ಮಾತು ಹೇಳ್ತಾ ಇದ್ದೀರಾ? ಇದು ಹೇಳೋದಾದರೆ ತಪ್ಪು. ಅಂಥದಕ್ಕೆ ಯಾರಿಗೂ ಅವಕಾಶ ಕೊಡಬೇಕು. ನಿನ್ನಿಂದಲೇ ನಾನು ಐಶ್ವರ್ಯವಂತನಾದೆ ಅಥವಾ ನನ್ನಿಂದಲೇ ನೀನು ಚೆನ್ನಾಗಾದೆ ಅನ್ನುವುದಕ್ಕೆ ಯಾರಿಗೂ ಆಸ್ಪದ ನಾವು ಕೊಡಬಾರ್ದು. ಬೈಬಲ್ ಹೇಳ್ತದೆ, ನನ್ನ ಆಶೀರ್ವಾದ ಅವರಿಂದ ಮಾತ್ರ ಬರಬೇಕು. ಆಮೇಲೆ ದೇವರಿಂದ ಮಾತ್ರ ನಮಗೆ ಆಶೀರ್ವಾದ ಉಂಟಾಗಬೇಕೇ ಹೊರತು ಮನುಷ್ಯರಿಂದ, ನಾವು ನಿರೀಕ್ಷಿಸುವಂಥ ಜನರಿಂದ, ನಮ್ಮನ್ನು ಪ್ರೀತಿಸುವಂಥ ಜನರಿಂದ ಎದುರು ನೋಡಬಾರದು. ಒಂದು ವೇಳೆ ಕರ್ತನ ಅದಕ್ಕೆ ಅನುಮತಿ ಕೊಟ್ಟು ನಮಗೆ ಅನೇಕ ಆಶೀರ್ವಾದ ಕೊಟ್ಟರೆ ಕರ್ತನಿಗೆ ಸ್ತೋತ್ರ. ಒಂದು ವೇಳೆ ವ್ಯಕ್ತಿಗಳಿಗೆ ನಿಮಗೆ ಆಶೀರ್ವಾದ ಉಂಟಾದರೂ ನಿಮ್ಮ ನಿರೀಕ್ಷೆ ಅವರಾಗಿರಬೇಕೇ ಹೊರತು ವ್ಯಕ್ತಿಗಳ ಮೇಲೆ ಹೋಗಬಾರ್ದು. ಕೆಲವು ಕಡೆಗಳಿಂದ ನನಗೆ ಸಹಾಯ ಕೆಲವು ವೇಳೆ ಈ ಆಲಯ ಕಟ್ಟುವಾಗ ಹೊರಟು ಬಂತು. ಆದರೆ ಒಂದು ದಿನವಾದರೂ ಅವರ ಕಡೆಗೆ ನನ್ನ ದೃಷ್ಟಿ ಹೋಗಿ ಮತ್ತೆ ನನಗೆ ಎಷ್ಟು ಕೊಡ್ರಿ ಅಷ್ಟು ಕೊಡ್ರಿ ಅಂತ ಒಂದು ದಿನವೂ ಒಬ್ಬರನ್ನು ನಾನು ಕೇಳಲಿಲ್ಲ. ಅವರೇ ಒಂದು ಸರಿ ಫೋನ್ ಮಾಡಿ ಕೇಳಿದ್ರು, ಮಕ್ಕಳನ್ನು ಶಾಲೆಯನ್ನು ಚೇಂಜ್ ಮಾಡಿಬಿಟ್ಟೆ ನಾನು ಹಣದ ಕೊರತೆಯಿಂದ ಅಂತ ಹೇಳಿದಾಗ ತಕ್ಷಣ ಹೇಳಿದ್ರು, ಯಾಕೆ ನೀವು ನನಗೊಂದು ಮಾತು ಹೇಳಲಿಲ್ಲ? ನಾನು ಕೊಡ್ತಾ ಇದ್ದೆ ಅಂತ ಒಬ್ಬರು ಹೇಳಿದ್ರು. ಬಟ್ ನಾನು ಹೇಳಿದೆ, ನಾನು ಕೇಳಲ್ಲ. ಯಾರು ಕೂಡ ಈ ಒಂದು ಮನಸ್ಥಿತಿಯನ್ನು ತಂದುಕೊಳ್ಳಿ, ಪ್ರತಿಯೊಬ್ಬರು ಕೂಡ ಈ ಮನಸ್ಸು ತಂದುಕೊಳ್ಳ್ರಿ. ಯಾರನ್ನು ನಾವು ಆತುಕೊಳ್ಳದೆ ಕರ್ತನನ್ನೇ ನಾವು ಆತುಕೊಳ್ಳೋರಾಗಿರಬೇಕು. ನಿಮ್ಮ ಕೆಲಸವನ್ನು ಆತ್ಕೋಬೇಡ್ರಿ, ಕರ್ತನನ್ನು ಆತ್ಕೊಳ್ಳಿ. ನಿಮ್ಮ ಕೆಲಸವನ್ನು ಸ್ಥಿರಪಡಿಸ್ತಾರೆ, ಕೆಲಸದ ಅಭಿವೃದ್ಧಿಯನ್ನು ಉಂಟು ಮಾಡ್ತಾರೆ. ಇವತ್ತು ಬರುವಂಥ ಸಂಬಳವೇ ನಿಮ್ಮ ಜೀವನದಲ್ಲಿ ಯಾಕೆ ಸಾಲ್ತಿಲ್ಲ? ಅದು ಬರೀ ಬಡ್ಡಿಗಳಿಗೆ ಹೋಗಿ, ಆಸ್ಪತ್ರೆಗಳಿಗೆ ಹೋಗಿ ಆ ಸಮಾಧಾನದಿಂದ ಜೀವಿಸ್ತೀವಿ ಅಂದರೆ ಕೆಲಸವನ್ನು, ಸಂಬಳವನ್ನು ಆತ್ಕೊಂಡಿರುವುದರಿಂದ. ಕೆಲವರು ನಾನು ನೋಡಿದ್ದೀನಿ, ತುಂಬ ದುಡಿತೀನಿ, ಪ್ರಯಾಸ ಪಟ್ಟು ದುಡಿತೀನಿ, ಆದರೆ ಈಗ ಕೈಗೆ ಎಷ್ಟಿದೆ ಅಂದರೆ ₹1 ಇಲ್ಲ. ಸಮಸ್ಯೆ ಅಂತ ಬಂದಾಗ ಯಾವುದನ್ನು ಆದಾಯ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಒಳ್ಳೆ ಸಂಬಳ ಇದೆ. ಕಾರಣ ಏನು ಗೊತ್ತಾ? ನೀವು ನಿಮ್ಮ ಕೆಲಸಗಳನ್ನು ಆತುಕೊಳ್ಳುವುದಿಲ್ಲ. ಅಬ್ರಹಾಮನು ತಾನು ಸಂಪಾದಿಸಿಕೊಂಡು ಬಂದಂತಹ ಆಸ್ತಿಯ ಮೇಲೆ ಆತನ ಮನಸ್ಸಿರಲಿಲ್ಲ, ನನಗೆ ಬೇಡ, ನಿನ್ನಿಂದ ನಾನು ಐಶ್ವರ್ಯ ತಂದು ಯಾವುದಕ್ಕೂ ಆಸ್ಪದ ಇರಬಾರ್ದು. ಒಬ್ಬರು ಕೂಡ ಹೇಳ್ಬಾರ್ದು, ಇದರಿಂದ ಇವರು ಹಿಂಗಾಯಿತು ಹೇಳ್ಬಾರ್ದು. ಯೇಸು ಸ್ವಾಮಿ ನಂಬಿದ್ರಿಂದ ಅವರು ಉದ್ಧಾರ ಆಗಿದ್ದಾರೆ ಅಂತ ಹೇಳ್ಬೇಕಾದ್ರೆ. ಆಮೇಲೆ
ಹಾಗಿದ್ರೆ ಶೋಧನೆಯಾಗುತ್ತಿರುವಾಗ ತಪ್ಪಿಸಿಕೊಳ್ಳುವ ಮಾರ್ಗ ನಮಗೆ ತೆರೀಬೇಕು ಅಂತ ಹೇಳಿದರೆ ಅಬ್ರಹಾಮನ ದೇವರು ತೋರಿಸಿದ್ದಾನೆ. ಯಾವುದಾದ್ರೂ ತಪ್ಪಾದದ್ದು ಇತರರದು ಇನ್ನೊಬ್ಬರದ್ದು ನನಗೆ ಬಂದು ಸೇರ್ತಿದೆ ಅಂತ ಹೇಳಿದ್ರೆ ಅದನ್ನು ನಾವು ತಿರಸ್ಕರಿಸೋದನ್ನು ಕಲಿಬೇಕಾಗಿದೆ. ಆಮೇಲೆ ಹಾಗಿದ್ರೆ ಮೊದಲನೆಯ ಅಂಶ ನಾನು ಮಾತನಾಡ್ತಕ್ಕಂಥ ವಿಚಾರ ಗಮನಿಸ್ರಿ, ನಾವು ನಿರಾಕರಿಸುವಂಥದ್ದಾಗಿರಬೇಕು. ಪ್ರತಿಯೊಂದು ಕಾರ್ಯಗಳನ್ನು ನಾವು ಕ್ರಿಸ್ತನಿಂದ ಅನುಮತಿ ಇಲ್ಲದವುಗಳನ್ನು, ಅದು ದೇವರಿಗೆ ಮೆಚ್ಚುಗೆಯಾದವುಗಳನ್ನು ನಾವು ನಿರಾಕರಿಸುವಂಥವರಾಗಿರಬೇಕು. ಕೆಲವು ಸಾಲ ಕೆಲವನ್ನ ನಮ್ಮ ದೇವಜನ ನೋಡಿದ್ದೀನಿ, ತಮ್ಮದಲ್ಲದನ್ನು ಸ್ವೀಕರಿಸಿ ತುಂಬ ಕಣ್ಣೀರನ್ನು ಇಡುವಂಥವರಾಗಿದ್ದಾರೆ. ನಾನು ತಪ್ಪು ಮಾಡಿದೆ, ನಿಮ್ಮ ಆಲೋಚನೆ ಕೇಳಿದ್ರೆ ತಪ್ಪು ಮಾಡಿದೆ ಅಂತೇಳಿ ನನ್ನ ಜೊತೆಯಲ್ಲಿ ಕಣ್ಣೀರಿಟ್ಟಿದ್ದಾರೆ. ಎಚ್ಚರಿಕೆ ವಹಿಸಿ, ನಾವು ನಿರಾಕರಿಸುವಂಥವರಾಗಿರಬೇಕು. ಯಾವುದನ್ನು ನಿರಾಕರಿಸಬೇಕು ಅಂತ ಇವತ್ತು ಹೋದ ನಂತರ ನೀವು ಪ್ರಾರ್ಥನೆ ಮಾಡಿ. ಈ ಆರಾಧನೆ ಮುಗಿದ ನಂತರ ನಾವು ನಿಂತು 5 ನಿಮಿಷ ಪ್ರಾರ್ಥನೆ ಮಾಡುವಾಗ ನೀವು ಕೇಳಿರಿ, ದೇವರೇ ನಾನು ಯಾವುದನ್ನೆಲ್ಲ ನಿರಾಕರಿಸಬೇಕು ನನಗೆ ಸಹಾಯ ಮಾಡಿ, ನಾನು ತಿಳಿಸ್ಕೊಡು ಸ್ವಾಮಿ ಎಂಬುದಾಗಿ. ಹಲ್ಲೆಲೂಯಾ. ಎಚ್ಚರವಾಗಿದ್ದೀರಾ? ಎರಡನೇದಾಗಿ ಆದಿಕಾಂಡ 39ನೇ ಅಧ್ಯಾಯ. ಇದೆಲ್ಲ ಗೊತ್ತಿರುವಂಥ ಅಂಶಗಳೇ, ಆದರೂ ಇವುಗಳನ್ನು ತೋರಿಸಿ ನಾನು ಮುಂದೆ ಹೋಗ್ತೀನಿ. 39ನೇ ಅಧ್ಯಾಯ ಅದರ 12ನೇ ವಚನ. ಸಾಕು. ಇಲ್ಲಿ ಯೋಸೇಫನ ಕಾರ್ಯದ ಕುರಿತು ನಿಮಗೆ ಗೊತ್ತಿದೆ. ಈ ಸುಭಿಕ್ಷೆ ವರ್ಷವನ್ನು ಧ್ಯಾನ ಮಾಡುವಾಗ ಪ್ರಾರಂಭದಿಂದಲೂ ನಾವು ಯೋಸೇಫನ ಬಗ್ಗೆ ಚೆನ್ನಾಗಿ ಧ್ಯಾನ ಮಾಡಿದ್ದೇವೆ. ಹೌದಾ? ಈಗ ಗೊತ್ತಾಯ್ತು. ಈ ಯೋಸೇಫನು ಯಾವ ರೀತಿಯಲ್ಲಿ ಸುಭಿಕ್ಷೆಯನ್ನು ಹೊಂದದನು ಅನ್ನುವುದಾದರೆ, ಇವನಿಗೆ ಒಂದು ಶೋಧನೆ ಬಂತು. ಯಾವುದು? ಪೋಟೀಫರನ ಹೆಂಡತಿ ಇವನ ಅಂದಚಂದವನ್ನು ನೋಡಿ, ಇವನ ಬಲಿಷ್ಠತನವನ್ನು ನೋಡಿ, ಇವನ ಜ್ಞಾನವನ್ನು ನೋಡಿ, ಇವನ ಚುರುಕುತನವನ್ನು ನೋಡಿ ಒಂದು ಶೋಧನೆ ಬರ್ತದೆ. ಇವತ್ತು ನಿಮ್ಮಲ್ಲಿ ಕೂಡ ಕೆಲವರಿಗೆ ಟ್ಯಾಲೆಂಟ್ ಇದೆ, ಕೆಲವರಿಗೆ ಬ್ಯೂಟಿ ಇದೆ, ಕೆಲವರಿಗೆ ಜ್ಞಾನ ಇದೆ, ಕೆಲವರಿಗೆ ಅನೇಕ ವಿಧವಂತಹ ನೋಡುವುದಕ್ಕೆ ಅಟ್ರಾಕ್ಷನ್ ಆಗಿ ಇರುವಂಥವ್ರು ನೀವಿದ್ದೀರಿ. ನಿಮ್ಮಲ್ಲಿಯೂ ನಿಮ್ಮ ಜೀವಿತದಲ್ಲೂ ಕೂಡ ಅನೇಕ ವಿಧವಾದ ಹೋರಾಟಗಳು ಬರುವುದು ಖಚಿತ. ಬರುತ್ತೆ. ಎಲ್ಲ ನನ್ನ ಜೊತೆ ಬರುತ್ತೆ. ಈಗ ಯೋಸೇಫನ ಕುರಿತಾಗಿ ನಾವು ಇವನ ವಿಷಯ ಮಾತ್ರ ಉದ್ದವಾಗಿ ಎಳೆಯೋದಿಲ್ಲ, ಯಾಕಂದ್ರೆ ತುಂಬ ಧ್ಯಾನ ಮಾಡಿದ್ದೀವಿ. ಈತನು ಆ ಸ್ಥಳವನ್ನು ಬಿಟ್ಟು ಏನು ಮಾಡುವಂತೆ ಓಡಿ ಹೋಗುವಂತೆ. ಇವತ್ತು ಬಿಟ್ಟು ಆ ಸ್ಥಳವನ್ನು ಓಡಿ ಹೋಗುವಂಥ ಮನಸ್ಥಿತಿ ಕೆಲವರಿಗಿಲ್ಲ. ಅಲ್ಲೇ ಇದ್ದು ನನ್ನನ್ನು ಕಾಪಾಡ್ಕೋತೀನಿ ಅನ್ನುವಂಥ ಕೆಟ್ಟ ಹೃದಯ ಉಳ್ಳವರು ವಿಶ್ವಾಸಿಗಳಿದ್ದಾರೆ. ನಾನು ಕೆಲವ್ರಿಗೆ ಹೇಳಿದೆ, ಕೆಲವರಿಗೆ ನಿನ್ನ ಕಾಂಟ್ಯಾಕ್ಟ್ ನಂಬರ್ ತುಂಬ ತಪ್ಪಾದ ವ್ಯಕ್ತಿಗಳಿಗೆ ಹೊರಟೋಗಿದೆ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಿ? ಬರೋದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ತುಂಬ ತಪ್ಪಾದ ವ್ಯಕ್ತಿಗಳು ಹೊರಟೋಗಿದೆ, ನೀವೇನು ಮಾಡ್ತೀರಿ? ಬ್ಲ್ಯಾಕ್ ಮಾಡ್ತೀರಿ. ಒಂದು ವೆರಿ ಗುಡ್. ಬ್ಲ್ಯಾಕ್ ಮಾಡಿದ್ರೆ ಇನ್ನೊಂದು ನಂಬರಿಂದ ಮಾಡೋಕ್ಕಾಗಲ್ವಾ? ಮಾಡ್ತಾರೆ. ಈಗೇನು ಮಾಡ್ತೀರಿ? ಜೋರಾಗಿ ಸಿಮ್ ಚೇಂಜ್ ಕರೆಕ್ಟ್ ತಟ್ರಿ. ಇದನ್ನು ನಾನು ಕೆಲವ್ರಿಗೆ ಆಲೋಚನೆ ಹೇಳಿದೆ. ಸಿಮ್ಮನ್ನು ಚೇಂಜ್ ಮಾಡಲಿಲ್ಲ, ಸಿಮ್ಮನ್ನೇ ಪಕ್ಕದಲ್ಲಿ ಕೂರಿಸ್ಕೊಂತಾರೆ. ಸೈತಾನ್ ನಿಮ್ಮ ಸಿಮ್ಮನ್ನೇ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಾರೆ. ಸಿಮ್ ಚೇಂಜ್ ಮಾಡಲಿಲ್ಲ. ಸಿಮ್ ಚೇಂಜ್ ಮಾಡಿದ್ರೆ ನನ್ನ ಪರಿಶುದ್ಧತೆ ಕಾಪಾಡ್ಕೊಳ್ಬಹುದು, ದುಷ್ಟದ ಕಾರ್ಯಗಳನ್ನು ತಪ್ಪಿಸ್ಕೋಬಹುದು. ಆ ಜಾಗದಿಂದ ಓಡಿ ಹೋದೇನು. ಯಾವ ರೀತಿ? ಏರ್ಟೆಲಿಂದ ಜಿಯೋಗೆ ಓಡಿ ಹೋದೇನು. ಅಟ್ಲೀಸ್ಟ್ ಅದಾರು ಬೇಕಲ್ವ, ಓಡೋಗ್ಬೇಕು ಕೆಲವು ಕಾರ್ಯಗಳನ್ನ. ಇಲ್ಲ ಅಲ್ಲೇ ನಿಂತ್ಕೊತೀನಿ, ಬ್ಲ್ಯಾಕ್ ಮಾಡ್ಕೊತೀನಿ ಅಂದರೆ ನೀ ಬ್ಲ್ಯಾಕ್ ಆಗ್ಬಿಡ್ತೀಯ. ಅವ್ರು ನಿಮ್ಮನ್ನು ಏನು ಮಾಡ್ತಾರೆ? ಬ್ಲ್ಯಾಕ್ ಮಾಡ್ತಾರೆ. ದಯಮಾಡಿ ಯೋಸೇಫನಂತೆ ತಪ್ಪಾದ ಸ್ಥಳದಿಂದ, ತಪ್ಪಾದ ವ್ಯಕ್ತಿಗಳಿಂದ, ತಪ್ಪಾದ ಕಾರ್ಯಗಳಿಂದ ನಾವು ಓಡಿ ಹೋಗುವಂಥವರಾಗಿರಬೇಕು. ಯೇಸುಸ್ವಾಮಿ ಕೂಡ ಒಂದು ಕೈಗೆ ಎತ್ತರೆ ಯೇಸುಸ್ವಾಮಿ ಎಲ್ಲರನ್ನೂ ಸಾಯಿಸಿಬಿಡ್ಬೋದಾಗಿತ್ತು. ಆದರೆ ಬೈಬಲ್ ಹೇಳ್ತದೆ, ಜನರು ಕಲ್ಲನ್ನು ತೆಗೆದುಕೊಳ್ಳಲು ಅದನ್ನು ತಪ್ಪಿಸಿಕೊಂಡು ಹೋದನು. ಯೇಸುಸ್ವಾಮಿನೇ ತಪ್ಪಿಸ್ಕೊ ಹೋಗಾರೆ. ನಾನು ಮುಟ್ಲಿ ಯಾರು ನಿಂತ್ಕೊಳ್ತಾರೆ. ಕೆಲವು ಸ್ಥಳಗಳಲ್ಲಿ ನಾವು ತಪ್ಪಿಸಿಕೊಂಡು ಓಡೋಗ್ಬೇಕು. ಪಕ್ಕದ ಕೈ ಕೊಟ್ಟು ಹೇಳ್ರಿ, ಕೆಲವು ವಿಷಯಗಳಲ್ಲಿ ತಪ್ಪಿಸ್ಕೊಂಡು ಓಡೋಗ್ರಿ. ಆಮೇಲೆ ಇಲ್ಲದಿದ್ದರೆ ಅದರ ನಂತರ ಉಂಟಾಗುವಂಥ ನಷ್ಟಗಳಿಗೆ ನೀವೇ ಹೊಣೆಯಾಗಿರ್ತೀವಿ, ನೀವೇ ಕಾರಣರಾಗಿರ್ತೀವಿ. ತಪ್ಪಿಸಿಕೊಳ್ಳುವ ಮಾರ್ಗವನ್ನು ದೇವರು ಮಾತನಾಡ್ತಾನೆ. ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧಪಡಿಸ್ತಾನೆ. ಕಷ್ಟದಲ್ಲಿ ಒಂದನ್ನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ ಅನ್ನುವ ವಿಷಯದಲ್ಲಿ ನಾನು ಮಾತನಾಡ್ತಿದ್ದೇನೆ. ಹಲ್ಲೆಲೂಯಾ. ಮೂರನೇದಾಗಿ 2 ವರ್ಷಗಳು. ಎಲ್ಲರೂ ತೆಗೆದುಕೊಳ್ಳ್ರಿ. 2 ವರ್ಷಗಳು 5ನೇ ಅಧ್ಯಾಯ ಅದರ 16ನೇ ವಚನ. 2 ವರ್ಷಗಳು 5ನೇ ಅಧ್ಯಾಯ ಅದರ 16ನೇ ವಚನ. ಮೊದಲನೇದಾಗಿ ನಾವು ನೋಡಿದ್ವಿ, ನಿರಾಕರಿಸಬೇಕು.
ಎರಡನೇದಾಗಿ ನಾವು ಓಡಿ ಹೋಗಬೇಕು. ಎಲ್ಲರೂ ಹೇಳ್ರಿ, ಓಡಿ ಹೋಗಬೇಕು. ಮೂರನೇದಾಗಿ ಇಲ್ಲಿ ನಾಮಾನನು ಎಲೀಷನ ಹತ್ರ ಬರ್ತಾನೆ. ಎಲೀಷನ ಹತ್ರ ಬಂದು ಕುಷ್ಠರೋಗ ನನಗಿದೆ ಅಂತ ಹೇಳಿದ ಮೇಲೆ ಅವನು ಹೇಳಿದ ವಿಷಯದಂತೆ ಯೋರ್ದಾನ್ ಹೊಳೆಯಲ್ಲಿ ಹೋಗಿ 7 ಸಾರಿ ಮುಳುಗಿ ತನ್ನ ಕುಷ್ಠರೋಗವನ್ನು ವಾಸಿ ಮಾಡ್ಕೊಳ್ತಾನೆ. ಇದು ವಾಸಿ ಮಾಡಿದ್ದು ಯಾರಾಗಿದ್ರೆ ಎಲೀಷನ ಮೂಲಕ ಗುಣವಾಯಿತು. ಎಲ್ಲರ ಜೊತೆ ಇದ್ದೀರಾ? ಎಲೀಷನ ಮೂಲಕ ಗುಣವಾಯಿತು. ನಾನು ಎಲ್ಲ ವಿಚಾರವನ್ನು ತುಂಬ ಹೇಳಿದೆ, ವೇಗವಾಗಿ ನಾನು ಹೋಗ್ತೇನೆ, ಯಾರು ಬಂದಿದ್ದರೆ ಬರಬಾರ್ದು. ಈ ಎಲೀಷನ ಮೂಲಕವಾಗಿ ನಾಮಾನನು ಗುಣ ಹೊಂದಿದ ನಂತರ ಅನೇಕ ವಿಧವಾದ ಸಂಪತ್ತುಗಳನ್ನು, ಗಿಫ್ಟ್ಗಳನ್ನು ತಗೊಂಡು ಎಲೀಷನ ಬಳಿ ಬರ್ತಾನೆ. ಎಲೀಷನ ಬಳಿ ಬಂದಾಗ, ತೆಗೆದುಕೋ ಸ್ವಾಮಿ, ನೀನು ನನಗೆ ಮಾಡಿದಂಥ ಉಪಕಾರಕ್ಕೆ ಇದನ್ನು ನಾನು ಕೊಡ್ತಿದ್ದೀನಿ ಅಂತ ಹೇಳಿದಾಗ ಎಲೀಷ ಏನು ಹೇಳ್ತಾನೆ, ಇದು ನನಗೆ ಅದು ಯಾವ ರೀತಿ ಹಾನಿ ಮಾಡಿರ್ತಾನೆ ನೋಡಿ. 5:16 ಮತ್ತೆ ಮೊದಲನೇ ಮತ್ತೆ ಅದಕ್ಕೆ ಎಲೀಷನು, ನಾನು ಸನ್ನಿಧಿ ಸೇವೆ ಮಾಡ್ತಿರೋ ಯೆಹೋವನ ಆಣೆ, ನಿನ್ನಿಂದ ನಾನು ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳ್ತಾನೆ. ಏನು ಮಾಡಲ್ಲ, ತೆಗೆದುಕೊಳ್ಳೋದೆ ನಿನ್ನಿಂದ ನನಗೆ ಬೇಡ ಅಂತ ಹೇಳ್ದ. ಕೆಲವು ವೇಳೆ ಅಬ್ರಹಾಮನಂತೆ ಬೇಡ ಅಂತ ನಿರಾಕರಿಸಬಹುದು ನೀನು, ಯೋಸೇಫನಂತೆ ಓಡಿ ಹೋಗ್ಬೋದು ನೀನು. ಆದರೆ ಸೈತಾನನ ಜಾಣ್ಮೆ ಏನು ಗೊತ್ತಾ? ಮುಂದೆ ನೋಡ್ರಿ, ಒತ್ತಾಯ ಪಡಿಸೋದಂತೆ. ಹಲ್ಲೆಲೂಯಾ. ಕೆಲವರು ವಿಷಯಗಳು, ಕೆಲವು ಕಷ್ಟಗಳಲ್ಲಿ, ಕೆಲವು ಸಮಸ್ಯೆಗಳು ಸಿಕ್ಕಾಕೊಂಡ್ರು ನಾವು ಕೇಳಿ ನೋಡಿ, ಯಾಕೆ ಹಿಂಗಾಯ್ತು ಅಂದರೆ ಅಷ್ಟು ಹಿಂಸೆ ಇತ್ತು ನನಗೆ, ಅಷ್ಟು ಹಿಂಸೆ ಇತ್ತು. ಯಾಕೆ ಇವ್ರ ಹತ್ರ ಸಾಲ ಮಾಡಿದೆ? ಅಷ್ಟು ಹಿಂಸೆ, ತಕ್ಕ ನಾನು ಸುಮ್ಮನೆ ಕೊಡ್ತೀನಿ, ತಕ್ಕ ಲೇಟಾಗಿ ಕೊಡೆ, ತಕ್ಕ ನಿನ್ಗೆ ಆದ ಕೊಡೆ, ತಕ್ಕ ಕೊಟ್ಟರು, ಸಿಕ್ಕಿಸ್ಬಿಟ್ರು. ಹಲ್ಲೆಲೂಯಾ. ಒತ್ತಾಯ. ಕೆಲವು ಹುಡುಗರು ಬಂದು ಹುಡುಗಿರಿಗೆ ಐ ಲವ್ ಯು ಅಂತ ಹೇಳ್ತಾರೆ. ತಕ್ಷಣ ಏನು ಮಾಡ್ತಾರೆ? ಏನು ಮಾಡ್ತಾರೆ? ಒಪ್ಪಲ್ಲ ಅನ್ನೋದು ಅವ್ರು ಎಲ್ಲಿ ಕಂಡ್ಕೊತಾರೆ ಗೊತ್ತಾ? ಅವ್ರ ಮುಖದಲ್ಲಿ ಕಂಡ್ಕೊತಾರೆ. ಇವರು ಬಾಯಿಲ್ ಬೇಡ ಅಂತವ್ರೆ, ಆದರೆ ಅವ್ರ ಮುಖದಲ್ಲಿ ಗೊತ್ತಾಯ್ತಾ ಇದೆ ಅಂತ. ಈ ದಿನಗಳ ಹುಡುಗರು ಭಾಳ ಜಾಣ್ಮೆ ಉಳ್ಳವರು. ಇವಾಗ ಕಡೆ ಕೇಳ್ಬೋದು, ಆಗ ಹುಡುಗಿರು ಸಾಮಾನ್ಯವಪ್ಪ ಅಷ್ಟೇ ಅಂತ. ಅಯ್ಯೋ ಅದೆಲ್ಲೇ ಅದು ಎಕ್ಸ್ಪ್ಲೈನ್ ಮಾಡಿದ್ರೆ ನಾನು ಭಾಳ ವೈರಾಗ್ಯ ಉಳ್ಳವರಾಗಿ ನನಗೆ ಪ್ರಪೋಸ್ ಮಾಡ್ತಾರೆ. ನೀನು ಬೇಡ ಅಂತ ಹೇಳಿದ್ರು ಕೂಡ ಒತ್ತಾಯ ಪ್ರಾರಂಭವಾಗುತ್ತೆ. ಒತ್ತಾಯ ಪಡಿಸ್ತಾರೆ. ದಯಮಾಡಿ ಅರ್ಥ ಮಾಡ್ಕೊಳ್ರಿ. ನಾಮಾನನು ಎಲೀಷನನ್ನು ಒತ್ತಾಯಪಡಿಸ್ತಾರೆ. ನಿನಗೆ ಮಾರ್ಗ ತೆರಿಬಾರ್ದು ಅನ್ನೋದೇ ಸೈತಾನನ ಉದ್ದೇಶ. ಶೋಧನೆ ಮಧ್ಯದಲ್ಲಿ ನಿನಗೆ ಮಾರ್ಗ ತೆರಿಬಾರ್ದು ಅನ್ನೋದು. ಆದರೆ ಆ ಒತ್ತಾಯದಲ್ಲಿ ನೀನು ಯಾವ ರೀತಿ ಅದನ್ನು ತೆಗೆದುಕೊಳ್ತೀಯ, ಅದೇ ವಚನದಲ್ಲಿ ಎಂಡ್ ಆಗಿದೆ, ಕೊನೆಗೊಳ್ತಿದೆ. ಏನಂತ? ಎಲೀಷನು ಎಲ್ಲರಲ್ಲಿ ಇರ್ರಿ, ತೆಗೆದುಕೊಳ್ಳಲೇ ಪಕ್ಕದಲ್ಲಿ ಹೇಳ್ರಿ. ನಿಮಗೆ ಈ ಸನ್ನಿವೇಶ ಬಂದು ಏನು ಮಾಡ್ತೀರಿ? ಒತ್ತಾಯ ಪಡಿಸಿದ್ರೆ ಏನು ಮಾಡ್ತೀರಿ? ಫಾಸ್ಟ್ರೇ ನಾನು ಮದುವೆ ಆಯ್ತೀನಿ ಅಂದು ಫ್ರೀಯಾಗಿ ಮಾಡ್ಕೊಡಿ ಅಂದು, ಬೇಡ ಅಂದ್ರೂ 7 ಲಕ್ಷ ಕೊಟ್ಟು ಫಾಸ್ಟ್ ಒತ್ತಾಯ ಪಡಿಸ್ಬಿಟ್ಟು ವರದಕ್ಷಿಣೆ ಅಂತ. ಎಷ್ಟು? 7 ಲಕ್ಷ. ಇವ್ರು ತಗೊಂಡಿಲ್ವಂತೆ, ಏನು ಮಾಡಿದ್ರಂತೆ? ಒತ್ತಾಯ ಕೊಟ್ಟರಂತೆ. ಆಗಿದ್ರು ಅದೇನು? ವರದಕ್ಷಿಣೆನೇ. ವರದಕ್ಷಿಣೆ ತಗೊಳ್ಳೋರು ಹೆಂಡತಿ ಮೇಲೆ ಅಧಿಕಾರ ಚಲಾಯಿಸಬಾರ್ದು. ವರದಕ್ಷಿಣೆ ತಗೊಳ್ಳೋರು ಯಾರ ಮೇಲೆ ಚಲಾಯಿಸಬಾರ್ದು? ವರದಕ್ಷಿಣೆ ಕೊಡೋರು ಗಂಡನ್ನ ಎದುರು ನೋಡಬಾರದು. ಏನು ಸಿಕ್ಕುತ್ತೋ ಅಂತ ಪಡ್ಕೋಬೇಕು, ಇವ್ರು ಏನು ಸಿಗುತ್ತೋ ಅಂತ ಪಡ್ಕೋಬೇಕು ಅಷ್ಟೇ. ಮಧ್ಯ ಹಣ, ವರದಕ್ಷಿಣೆ, ಒತ್ತಾಯ ಅಂತ ಬಂದರೆ ನಿಮ್ಮ ಬೆಲೆ ಒಯ್ದು ಅಂತ ಅರ್ಥ. ಕೆಲವು ಸರಿ ಮದುವೆ ಆಗಿ ಮೊಮ್ಮಕ್ಕಳಾಗಿದ್ರು ನಿಮ್ಮ ಅಪ್ಪನಿಗೆ ಏನು ಕೊಟ್ಟ ಅಂತಾರೆ. ಕೆಲವರು ಮೊಮ್ಮಕ್ಕಳಾಗಿದ್ರು ನಿಮ್ಮ ಅಪ್ಪನಿಗೆ ಏನು ಕೊಟ್ಟ ನಿರೀಕ್ಷೆ ಅವುಗಳಲ್ಲಿ ಇರುತ್ತದೆ. ಮತ್ತೆ ಹೇಳ್ತೀನಿ, ಒತ್ತಾಯ ಪೂರ್ವಕವಾಗಿ ನನ್ನ ಪಾಪ ಹಿಡಿದು ಬರುವಾಗ ನಾನು ಸೇವಕನಾಗಿ ಹೇಳ್ತೇನೆ, ಒಂದು ವೇಳೆ ನಾನೇ ಕೆಳಗಿಳಿದಲ್ಲಿ ನಿಮ್ಮನ್ನು ಒತ್ತಾಯ ಪಡಿಸ್ಬೋದು ಅವರ ವಿಷಯಕ್ಕೆ, ಒಪ್ಪಬೇಡಿ. ಹಲ್ಲೆಲೂಯಾ. ಒಪ್ಪಬೇಡಿ. ಕರ್ತನಿಗೆ ಮೆಚ್ಚುಗೆ ಆದ ವಿಷಯಗಳಿದೆಯಾ, ನೀವು ಅಕ್ಸೆಪ್ಟ್ ಮಾಡಿರಿ. ಇಲ್ಲಿ ನಾನು ಕೆಲವು ಸಲ ಭಾವಿಸ್ತೆ, ಎಲೀಷನ ಬಗ್ಗೆ ಧ್ಯಾನ ಮಾಡುವಾಗ ಅದ್ಭುತ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು, ಕಾಣಿಕೆ ಕೊಟ್ಟರೆ ತಕ್ಕಳಿಲ್ಲ, ಇದ್ಯಾಕೆ ಎಲೀಷ ನಾನು ತಗೋಬೇಕಲ್ಲ ಅಂತ ಹೇಳುವಾಗ, ಪ್ರಪ್ರಥಮವಾಗಿ ಒಂದು ಕುಟುಂಬಕ್ಕೆ ಹೋಗಿ ನಾವು ಪ್ರಾರ್ಥನೆ ಮಾಡುವಾಗ ಅವರು ಪ್ರಾರ್ಥನೆ ಮಾಡಿದ ತಕ್ಷಣ ಕೆಲವರಿಗೆ ಮನಸ್ಸಿಗೆ ಬಂದುಬಿಡುತ್ತೆ ಅವರಿಗೆ ಕಾಣಿಕೆ ಕೊಡಬೇಕು ಅಂತ. ಅಂಥವ್ರಿಗಾಗಿ ದೇವರು ಸ್ತೋತ್ರ. ಕೆಲವು ನಮ್ಮ ವಿಶ್ವಾಸಗಳಿದ್ದಾರೆ, ಎಷ್ಟು ಸರಿ ಹೋದ್ರೂ ಒಂದು ಕಾಣಿಕೆಯನ್ನು ಕೊಡದೇ ಇರೋರು ಇದ್ದಾರೆ. ಹಲ್ಲೆಲೂಯಾ. ನನ್ನ ಬಗ್ಗೆ ತಪ್ಪಾಗಿ ಅನಿಸ್ಬೇಡಿ, ಗಮನಿಸ್ರಿ. ಆದರೂ ನಾನು ಚೆನ್ನಾಗಿದ್ದೀನಿ, ಸಮೃದ್ಧಿಯಾಗಿದ್ದೀನಿ. ಆದರೆ ಆ ಹೊಸದಾಗಿ ಬಂದಂಥ ವ್ಯಕ್ತಿಗಳು ಕಾಣಿಕೆ ಕೊಡುವಾಗ ನಾನು ಅನೇಕ ಸಲ ಒತ್ತಾಯ ಪಡಿಸ್ತೇನೆ, ಬೇಡವೇ ಬೇಡಿ, ಸಭೆಗೆ ಬನ್ನಿರಿ, ನಂತರ ಈಗ ಅದ್ಭುತ ನಡೆದ ಬೇರೆ ಇರ್ತಂತ ಕಾಣಿಕೆ ಹಾಕಿ. ಹಲ್ಲೆಲೂಯಾ.
ಕಾರಣ ಆ ಕಾಣಿಕೆ ಕೊಟ್ಟು ಅವರು ತಮ್ಮ ಸಂಬಂಧವನ್ನು ಕಳ್ಕೊಂಡ್ಬಿಡ್ತಾರೆ. ಕಾಣಿಕೆ ಕೊಟ್ಟು ನಮ್ಮ ಅದ್ಭುತ ಆಯಿತು, ಕೊಟ್ಟು ಅದಕ್ಕೆ ತೀರಿಸ್ಕೊಂಬಿಟ್ಟೆ ಅಂತ ಹೇಳ್ತಾರೆ. ಅದೆಲ್ಲ ಬೇಕಾಗಿರೋದು ಅವರ ಹೃದಯ ಬೇಕು. ಎಲೀಷನ ಉದ್ದೇಶರಾಗಿದ್ದು, ನಾಮನೇ ನೀನು ನನಗೆ ಬೇಕು, ನೀನು ನನ್ನ ಕರ್ತನಿಗೆ ಬೇಕು, ನಿನ್ನ ಕಾಣಿಕೆ ನನಗೆ ಬೇಡ ಅನ್ನೋ ಉದ್ದೇಶ. ಇವತ್ತು ಕೆಲವು ಸಾರಿ ನೀವು ಕೂಡ ಯಾರ ಬಳಿಯಲ್ಲೂ ಒತ್ತಾಯಪೂರ್ವಕವಾಗಿ ನಿಮ್ಮ ಜೀವಿತದಲ್ಲಿ ಪಾಪದ ಸನ್ನಿವೇಶಗಳು ಎದುರಾಗುವಾಗ ನೀವೇನು ಮಾಡಬೇಕಾಗಿದೆ ಅಂದರೆ, ತೆಗೆದುಕೊಳ್ಳಲೇ ಇಲ್ಲ ಅಂತ ಹೇಳಿದಾಗೆ ತೆಗೆದುಕೊಳ್ಳಬಾರದು ಎಂಬ ಒಂದು ತೀರ್ಮಾನಗಳನ್ನು ನಾವು ಮಾಡೋಣ. ಆಗ ಮಾತ್ರವೇ ನಮಗೆ ಶೋಧನೆ ಮಾರ್ಗದ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳುವ ಮಾರ್ಗವು ನಮಗೆ ತೆರೆಯಲ್ಪಡಲಿಕ್ಕೆ ಸಾಧ್ಯ. ಆಮೇಲೆ ಆಸಕ್ತಿ ಹೇಗಿದ್ದೀರಾ? ಇದೆಲ್ಲ ನಂಗೆ ಗೊತ್ತಿತ್ತು, ಪಾಸ್ಟರ್ ಕೂತಿದ್ದಾರೆ, ಗಮನ ಇಟ್ಕೇಳಿಸ್ಕೊ. ನಾಲ್ಕನೇದಾಗಿ ತೆಗೆದುಕೊಳ್ಳೋಣ. ನಾಲ್ಕನೇದಾಗಿ ಯೋಬನ ಗ್ರಂಥ 31ನೇ ಅಧ್ಯಾಯ ಅದರ 1ನೇ ವಚನ. ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು? ನಿಬಂಧನೆ, ಒಡಂಬಡಿಕೆ. ನಾನು ಮಾತಾಡ್ತಿರೋದು ಶೋಧನೆಯ ಮಧ್ಯದಲ್ಲಿ ಮಾರ್ಗವನ್ನು ಹೇಗೆ ತೆರೆಯ ಮಾಡಿಕೊಳ್ಬೇಕು ಅನ್ನೋ ವಿಷಯದಲ್ಲಿ. ಈಗ ಯೋಬನಿಗೆ 31ನೇ ಅಧ್ಯಾಯದಲ್ಲಿ ಕಷ್ಟ ಇತ್ತಾ? ಇತ್ತು. ಆಸ್ತಿ ಹೋಗಿತ್ತಾ? ಎಲ್ಲವನ್ನ ಕಳ್ಕೊಂಡಿದ್ದಾನೆ. ಮಕ್ಕಳು ಕಳ್ಕೊಂಡ, ಆಸ್ತಿ ಕಳ್ಕೊಂಡ, ಹೆಂಡತಿ ಮೇಲೆ ತಪ್ಪಾದಂಥ ದೂಷಣೆ ತಂದುಕೊಂಡ, ಆರೋಗ್ಯ ಕಳ್ಕೊಂಡ. ಈಗ ಅವನು ಬೂದಿಯಲ್ಲಿ ಕೂಳ್ತಿದ್ದ ಸನ್ನಿವೇಶ. ಈಗ ಯೋಚನೆ ಮಾಡಿರಿ, ಇವನು ಕಂಟೆ ತೆಗೆದುಕೊಂಡು ಮೈಯನ್ನು ಕೆರ್ಕೊಳ್ಳುವಂಥ ಸನ್ನಿವೇಶ. ಈಗಲೂ ಕೂಡ ಸೈತಾನ್ ಏನು ಮಾಡಿದ ಗೊತ್ತಾ? ಸುಂದರವಾದ ಯುವತಿಯರನ್ನು ಅವನ ಕಣ್ಣು ಮುಂದೆ ಕಳಿಸಿದ. ನನ್ನ ಜೊತೆ ಇರಲಿ. ಎಂತೆಂಥ ಸನ್ನಿವೇಶ ಬರುತ್ತೆ ಯೋಚನೆ ಮಾಡಿರಿ. ಯೋಬ ಅಷ್ಟೊಂದು ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾಗಲೇ ಯುವತಿಯರು ಕಣ್ಣು ಮುಂದೆ ಬಂದಿದ್ದಾರೆ. ನೀನು ನಾನು ತುಂಬ ಚೆನ್ನಾಗಿರುವಂಥ ಸಂದರ್ಭದಲ್ಲಿ ಯಾರೆಲ್ಲ ನನ್ನ ಮುಂದೆ ನಿನ್ನ ಮುಂದೆ ಬರಬಹುದು? ಬರ್ತಾರ? ಬರಲ್ಲ. ಕಳಿಸ್ತಾನೆ ಸೈತಾನ್, ಕಳಿಸ್ತಾನೆ. ನಾನು ಕೆಲವು ಸಾರಿ ಯೌವನ ಕಾಲದಲ್ಲಿ ಬೈಬಲ್ ಓದಿ ಧ್ಯಾನ ಮಾಡಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕೆಲವು ಹುಡುಗಿರ ಸಂಗಡ ಮಾತಾಡೋಕ್ಕೆ ಆಸೆ ಪಡ್ತಿದ್ದೆ. ನಾನು ಸೇವಕನಾಗಿ ಮಾತಾಡ್ತೀನಿ, ಗಮನಿಸಿ. ಅವ್ರ ಜೊತೆ ಮಾತಾಡಬೇಕಲ್ಲ, ಇವ್ರ ಜೊತೆ ಮಾತಾಡಬೇಕಲ್ಲ ಅಂದಾಗ ಮೊಕತಿರಿಕವಾಗಿ ಅವರು ಆಗ ನಂದುಗಳು ಒಂಚೂರು ಬೆಳ್ಳಿರಬಾರ್ದ, ನಾನು ಯಾರೂ ನಾನು ಮಾತಾಡ್ಸಲ್ಲ ಅಂತ ಅಂದ್ಕೊಂಡಿದ್ದುಂಟು. ಸತ್ಯವೇದವನ್ನು ಓದಿದೆ, ಅನೇಕ ಆತ್ಮಿಕ ಪುಸ್ತಕಗಳನ್ನ ಓದಿದೆ. ಯಾರು ಸವಾಸು ಬೇಡ ಅಂತ ನಾತಿರಿಕ ವೈತಿದ್ದಾರೆ. ಅವರೇ ನನ್ನ ನುಡಿಕ ಬರಂಗಾದ್ರು. ಯಾರು ಮೊಕ ತಿರಿಕ ವೈತಿದ್ರಲ್ಲ ಅವ್ರು ಏನು ಮಾಡೋದು? ನನ್ನನ್ನು ಹುಡುಕೊಂಡು ಬರಂಗಾದ್ರು. ಇದುವೇ ಒತ್ತಾಯಪಡಿಸುವಂಥ ಕಾರ್ಯಗಳು. ಇಲ್ಲಿ ಯೋಬನ ಜೀವನ ಏನಾಗಿದೆ? ನಾನು ಎಲ್ಲವನ್ನ ಕಳ್ಕೊಂಡು ಒಂಟಿಯಾಗಿ ಕೂತಿದ್ದೀನಿ. ಈಗ ಯುವತಿಯ ಮೇಲೆ ನಾನು ಹೇಗೆ ಕಣ್ಣಿಟ್ಟೇನೋ, ಯುವತಿಯರು ತುಂಬ ಅಂದವಾಗಿರುವಂಥವ್ರು ಹೋಗ್ತಿದ್ದಾರೆ. ಆದರೆ ತಪ್ಪಿಸಿಕೊಳ್ಳುವ ಮಾರ್ಗ ಅವನಿಗೆ ಹೇಗೆ ತೆರೀತು ಅಂದರೆ, ಫಸ್ಟ್ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ. ಇವತ್ತು ನೀವು ಒಬ್ಬೊಬ್ಬರು ತಪ್ಪಿಸಿಕೊಳ್ಳುವ ಮಾರ್ಗ ತೆರೀಬೇಕು ಅಂದರೆ ನಿಮ್ಮ ಒಂದೊಂದು ಅಂಗಗಳ ವಿಷಯದಲ್ಲಿ ಒಡಂಬಡಿಕೆ ಮಾಡಿಕೊಳ್ಳ್ರಿ, ಅಂದರೆ ಒಪ್ಪಂದ ಮಾಡಿಕೊಳ್ಳ್ರಿ. ಆತನ ಕಣ್ಣಿನ ವಿಷಯದಲ್ಲಿ ಒಪ್ಪಂದ ಮಾಡಿದ್ದ, ನಿನ್ನ ಕಿವಿಯ ವಿಷಯದಲ್ಲಿ ಒಪ್ಪಂದ ಮಾಡು. ನಿನ್ನ ಕಣ್ಣಿನ ವಿಷಯದಲ್ಲಿ ಧಾರಾವಾಹಿ ನೋಡಲ್ಲ ಅಂತ ಒಪ್ಪಂದ ಮಾಡು. ನಾನು ಕಳೆದ ವಾರ ಒಬ್ಬರ ಬಗ್ಗೆ ದರ್ಶನ ಕಂಡುಬಿಟ್ಟೆ. ಎಲ್ಲರೂ ಇದ್ದೀರಾ? ಒಬ್ಬರ ಬಗ್ಗೆ ದರ್ಶನ ಕಂಡುಬಿಟ್ಟೆ ನಾನು. ಯಾಕೆ ಈ ಹುಡುಗಿ ವಿಷಯದಲ್ಲಿ ದರ್ಶನ ಕಾಣಲ್ಲ ಅಂಥೇಳಿ ಕಣ ವ್ಯತ್ಯಾಸವಾಗಿತ್ತು. ತಾನೇ ನಿದ್ರೆ ಮಾಡಿದ್ದೆ. ಕಂಡ ತಕ್ಷಣ ಅವ್ರಿಗೆ ಕೇಳೋದು ಹೆಂಗೆ ಕೇಳೋದು ಇದನ್ನ, ಅವರ ಕುಟುಂಬದಲ್ಲಿ ಯಾರೋ ಒಬ್ಬರು ಬಂದು ನೋಟ ನಿಲ್ಲು ಬಂದಾಗ ನಂಗೆ ನಿಂತರೆ ಹೋಗ್ಬರ್ತಾಗ ಅಂತ ಬೈದರು ಅವರು. ಇದು ನಮ್ಮ ಊರಲ್ಲಿ ಮಾತಾಡುವಂಥ ಸಾಧಾರಣ ಭಾಷೆ. ಏನಿದ್ರು ಇದರ ಅರ್ಥ ಯೋಚನೆ ಮಾಡುವಾಗ ಕೆಲವು ಫೋನ್ ಮಾಡಿ ಕೇಳಿ, ನೀವು ಟಿ ವಿ ನೋಡ್ತೀರಾ, ಸೀರಿಯಲ್ ನೋಡ್ತೀರಾ ಅಂತ ಕೇಳಿ. ಹೌದು ಅಷ್ಟೇ, 1-2 ಅಷ್ಟೇ. ಎಷ್ಟಂತೆ? 1-2 ಎರಡೂ ನೋಡೋಣ. 6 ಕೂತ್ಕೊಂಡು 10 ತೋರ್ತಾರೆ, ಹಂಗಿಲ್ಲ ನಾನು. ಬರೀ 2 ಅಷ್ಟೇ. ದೇವರು ಈ ಥರ ತೋರಿಸಿದ್ದಾರೆ, ನೀನು ಬದಲಾಗ. ಅವತ್ತಿಂದಲೇ ಅವ್ರು ಹೇಳಿದ್ರು ಬದಲಾಗಿದ್ದಾರೆ. ಆಮೇಲೆ ನನ್ನ ಕಣ್ಣುಗಳ ಸಂಗಡ ಒಂದು ಒಡಂಬಡಿಕೆ ಮಾಡಿಕೊಳ್ರಿ. ತುಂಬ ಜನ ಅವರಿವರ ಬಗ್ಗೆ ಮಾತನಾಡುವಂಥ ಮಾತಿನ ವಿಷಯದಲ್ಲಿ ಎಚ್ಚರಿಕೆ ವಹಿಸಲಿ. ನಾನು ಅವರಿವರ ಬಗ್ಗೆ ಮಾತಾಡಲ್ಲ. ನಮ್ಮ ಸಭೆಯಲ್ಲಿ ಕೆಲವ್ರ ಬಗ್ಗೆ ಸಾಕ್ಷಿ ಹೇಳಿದ್ರು, ಫಾಸ್ಟ್ ಅವ್ರ ಜೊತೆ ಸೇರಿದ್ರೆ ಒಬ್ಬರ ವಿಷಯ ನಾವು ಮಾತಾಡಿದ್ರೆ ನಮಗೆ ಯಾಕಕ್ಕ ಅವ್ರ ಬಗ್ಗೆ ಅಂತೇಳಿ ಬಿಟ್ಬಿಡ್ತಾರೆ ಫಾಸ್ಟ್. ಇಟ್ಸ್ ವೆರಿ ಗುಡ್. ಒಪ್ಪಂದ ಮಾಡಿಕೊಳ್ರಿ, ಒಡಂಬಡಿಕೆ ಮಾಡಿಕೊಳ್ರಿ. ತಪ್ಪಾದನ್ನು ನೋಡಿದೆ, ತಪ್ಪಾದನ್ನು ಕೇಳಿದೆ, ತಪ್ಪಾದನ್ನು ಮಾತನಾಡಿದೆ, ನಾನು ಇರ್ತೇನೆ ಸ್ವಾಮಿ ಎಂಬುದಾಗಿ ಒಡಂಬಡಿಕೆ ಮಾಡಿಕೊಂಡ್ರೆ ಶೋಧನೆಯ ಮಾರ್ಗದಲ್ಲಿ, ಶೋಧನೆಯ ಸಂದರ್ಭದಲ್ಲಿ ನಮಗೆ ಮಾರ್ಗವನ್ನು ತೆರಲಿಕ್ಕೆ ದೇವರು ಶಕ್ತನಾಗಿದ್ದಾರೆ. ಅವೇ
ನಮ್ಮ ನಮ್ಮ ದೇವರ ಕಾರ್ಯವನ್ನು ತಿಳ್ಕೊಳ್ರಿ. ಫಸ್ಟ್ ದೇವರು ನಮ್ಮನ್ನು ಹುಡುಕಿ ಬಂದ್ಬಿಡ್ತಾರೆ. ಸೆಕೆಂಡ್, ಎರಡನೇದಾಗಿ ನಾನು ಒಂದು ಹೆಜ್ಜೆ ಇಟ್ಟರೆ ಅವರು ಉಳಿದ ಕಾರ್ಯವನ್ನು ಮಾಡೋದು. ದೇವರ ಸಮೀಪಕ್ಕೆ ಬಂದ್ರಿ, ಆಗಲ ಆತನು ನಿಮ್ಮ ಸಮೀಪಕ್ಕೆ ಬರುವನು ಎಂಬುದಾಗಿ ವಾಕ್ಯ ಹೇಳ್ತದೆ. ಎಚ್ಚರವಾಗಿದ್ದೀರಾ? ದೇವರ ಸ್ತೋತ್ರ, ಎಲ್ಲ ಎಚ್ಚರವಾಗಿದ್ದಾರೆ. ಹಲ್ಲೆಲೂಯಾ. ನಾವು ದೇವರ ಸಮ್ಮುಖದಲ್ಲಿ ಈ ಒಂದು ವೈರಾಗ್ಯ, ದೇವರೇ ನಾನು ಶೋಧನೆ ಬರ್ತದೆ, ಆದರೆ ಶೋಧನೆಗೆ ಒಳಗಾದ ಬರೀ ಕಣ್ಣೀರಿಡೋದು ಬದಲು ಯಾಕಪ್ಪ ಏನಾಯ್ತು ಎಂಬುದಾಗಿ ನೊಂದುಕೊಳ್ಳೋದಕ್ಕಿಂತ ಈಗ ನಾನು ಶೋಧನೆ ಯಾಕೆ ತಪ್ಪಿಸಿಕೊಳ್ಳೋ ಮಾರ್ಗದ ಕುರಿತಾಗಿ ನನಗೆ ಬೋಧಿಸ್ತಾ ಇದ್ದೀರಿ. ಇನ್ನು ಮೇಲೆ ನಾನು ಖಂಡಿತವಾಗಿ ಶೋಧನೆಯಲ್ಲಿ ಮಾರ್ಗ ತೆರೆಯುತ್ತೆ ಸ್ವಾಮಿ, ನಾನು ಫಾಲೋ ಮಾಡ್ತೇನೆ. ಬರೆದಿಟ್ಕೊಂಡ್ರೆ ಅದನ್ನು ತೀರ್ಮಾನ ಮಾಡಿ ದೇವರ ಮುಂದೆ. ಹಲ್ಲೆಲೂಯಾ. ಎಷ್ಟಾಯಿತು? 4 ಆಯಿತು. 5ನೇದಾಗಿ ಜ್ಞಾನೋಕ್ತಿಗಳ 11ನೇ ಅಧ್ಯಾಯ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ. 11ನೇ ಅಧ್ಯಾಯ ಅದರ 14ನೇ ವಚನ. ಇಷ್ಟಾಲೋಚನೆ ಇಲ್ಲದ ಕಡೆ ಪ್ರಜೆಯು ಬಿಟ್ಟು ಹೋಗುವುದು, ಬಹು ಸುಮಂತ್ರಿಗಳು ಇರುವಲ್ಲಿ ಸುರಕ್ಷಣೆ ಇರುವುದು. ಸಾಕು. ಉಚಿತಾಲೋಚನೆ ಇಲ್ಲದ ಕಡೆ ಪ್ರಜೆಯು ಬಿಟ್ಟು ಹೋಗುವನು. ಇವತ್ತು ಹಾಗಿದ್ರೆ ತಪ್ಪಿಸಿಕೊಳ್ಳುವ ಮಾರ್ಗದ ಕುರಿತಾಗಿ ನಾನು ಮಾತನಾಡ್ತಾ ಇದ್ದೇನೆ. ನಿಮಗೆ ಆಲೋಚನೆ ಕೊಡುವಂತಹ ಕೆಲವು ವ್ಯಕ್ತಿಗಳನ್ನು ನೀವು ಇಟ್ಟುಕೊಳ್ಳಬೇಕು. ಇವತ್ತು ಸಭಾಪಾಲಕನಾಗಿ ನಾನು ಇದ್ದೀನಿ. ಅನೇಕರು ನನ್ನ ವಿಷಯಕ್ಕೆ ತಕ್ಷಣ ಫೋನ್ ಮಾಡಿ ಎಲ್ಲ ವಿಷಯಗಳು ನನಗೆ ಹೇಳ್ತಾರೆ, ಕೇಳ್ತಾರೆ, ತಿಳ್ಕೊಳ್ತಾರೆ. ಇನ್ನು ಕೆಲವರು ಯಾವುದೇ ಆದರೂ ನನಗೆ ಹೇಳಲ್ಲ, ಬಟ್ ನನಗೆ ಹೇಳಿ ಅಂತ ಹೇಳ್ತಿಲ್ಲ. ಒಂದು ವೇಳೆ ನಿಮಗೆ ನನಗಿಂತ ಒಂದು ಉತ್ತಮವಾದ ಆಲೋಚನೆ ಹೇಳ್ಕೊಡ್ತಾ ಒಬ್ಬರು ಇದ್ದಾರೆ ಅಂದರೆ ವೆರಿ ಗುಡ್. ಆದರೆ ಅನ್ಯರ ಸಂಗಡ ಮಾತ್ರ ಆಲೋಚನೆ ತಗೊಳ್ಬೇಡಿ, ಬೈಬಲ್ ಹೇಳ್ತಾರೆ. ನೀವು ಆಲೋಚನೆ ಹೇಳಿಕೊಡುವಂತಹ ಒಬ್ಬ ವ್ಯಕ್ತಿಯನ್ನು, ಒಬ್ಬ ಸೇವಕರನ್ನು ನೀವು ನಿಮ್ಮ ಆತ್ಮೀಕತೆಗಾಗಿ ಆರಿಸಿಕೊಳ್ಳುವುದು ಬಹಳ ಉತ್ತಮ. ಶೋಧನೆ ಆಗ್ತಿರುವಾಗ ಇಂಥ ಸಂದರ್ಭದಲ್ಲಿ ನಾನು ಏನು ಮಾಡಲಿ ಅಂತ ಯಥಾರ್ಥವಾಗಿ ಒಬ್ಬರ ಸಂಗಡ ಹೇಳ್ಕೊಳ್ಳಬಹುದು ಅನ್ನೋದಿದ್ರೆ ಅಂಥ ವ್ಯಕ್ತಿಗಳನ್ನು ನೀವು ಆರಿಸ್ಕೊಳ್ರಿ. ನನ್ನ ಆಲೋಚನೆ ಪ್ರಕಾರ ಕಳೆದ ವರ್ಷ ಬಂದಂಥ ಹೋರಾಟಕ್ಕಿಂತ ಮುಂಚೆ ನನ್ನ ಸಭೆಗೆ ಪಾಸ್ಟ್ ಅಂದರೆ ನನ್ನ ಬಿಟ್ಟರೆ ಇನ್ನು ಯಾರೂ ಗೊತ್ತಿರಲಿಲ್ಲ. ಯಾರನ್ನೇ ಕಂಡ್ರು ಜಸ್ಟ್ ಪ್ರೈಸ್ ತಲಾಣ ಅಷ್ಟು ಇಟ್ಕೊಳ್ತಿದ್ರೆ ಹೊರತು ಯಾರ ಸಂಗಡ ಬೆರೀತಿರಲಿಲ್ಲ. ನನ್ನ ತೀರ್ಮಾನ ನನ್ನ ಕರ್ತನ ಮುಂದೆ ಒಪ್ಕೊಳ್ತೀನಿ. ನಾನು ನನ್ನ ಜನರಿಗೆ ಸರಿಯಾದ ಆಲೋಚನೆ ಕೊಟ್ಟು ಉತ್ತಮವಾದ ವಾಕ್ಯಗಳನ್ನು ಬೋಧಿಸಿ ನಾನು ಬೆಳೆಸ್ತೇನೆ. ಕರ್ತನ ಮುಂದೆ ನಾನು ಮೆಚ್ಚುಗೆಯಿಂದ ನಾನು ಒಪ್ಕೊಳ್ತೇನೆ. ಇವತ್ತು ಮತ್ತೊಬ್ಬರ ವಿಶ್ವಾಸಿಗಳ ಸಂಗಡ ಮತ್ತೊಂದು ಕಾರ್ಯಗಳ ಸಂಗಡ ಬೆರೆತು ನೋಡ್ರಿ, ನನ್ನ ಬೆಳವಣಿಗೆ ಏನಂತ ಗೊತ್ತಾಗುತ್ತೆ. ನನಗೆ ಆಸೆ ಯಾರನ್ನಾದರೂ ನಿಮ್ಮನ್ನು ಮದುವೆ ಮಾಡೋದಾಗಲಿ, ಎಲ್ಲಾದರೂ ಹೋಗಿ ಒಂದು ಕಡೆ ಹೋಗಿ ಸೇರೋದಾಗಲೂ ಸರಿ, ನಿಮ್ಮ ವ್ಯತ್ಯಾಸ ಅವ್ರಿಗೆ ಗೊತ್ತಾಗಬೇಕು, ಇವರ ಸಭೆಯಲ್ಲಿ ಇವರು ಬೆಳೆದಿದ್ದಾರೆ ಅಂತ. ಆಮೇಲೆ ಒಟ್ಟು ಕ್ರೈಸ್ತರೇ ಆಶ್ಚರ್ಯ ಪಡಬೇಕು ನಿಮ್ಮನ್ನು ನೋಡಿ. ಎಂಥ ಸೇವಕರೇ, ಮುಂದಿನ ದಿನಗಳಲ್ಲಿ ನನ್ನ ಆಸೆ ಸೇವಕರುಗಳೇ ನಿಮ್ಮ ಕುರಿತಾಗಿ ಆಶ್ಚರ್ಯ ಪಡಬೇಕು. ಇಷ್ಟರ ಮಟ್ಟಿಗೆ ಮಕ್ಕಳು ಬೆಳೆದಿದ್ದಾರೆ. ಅದು ನನ್ನ ವೈರಾಗ್ಯ, ಅದು ನನ್ನ ಕನಸು. ನನ್ನ ಮಕ್ಕಳು ಎಲ್ಲರೂ ಬೆಳೆದವರಾಗಿರಬೇಕು, ಆತ್ಮಿಕತೆ ನಿಂತವರಾಗಿರಬೇಕು. ಬೈಬಲ್ ಕಂಪ್ಲೀಟ್ ನಮಗೆ ಗೊತ್ತಿರಬೇಕು, ಬೈಬಲ್ ನಮಗೆ ಗೊತ್ತಿರುವಂಥದ್ದಾಗಿರಬೇಕು. ಆ ಕೃಪೆಯನ್ನು ಕರ್ತನಿಗೆ ಉಂಟು ಮಾಡಲಿ. ಹಾಗಿದ್ರೆ ಸಲಹೆಗಾರರನ್ನು ನಾವು ಇಟ್ಟುಕೊಂಡವರಾಗಿರಬೇಕು. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಯಾರಾದರೂ ಸಲಹೆಗಾರರು ಇಲ್ವಾ, ಕರ್ತನನ್ನು ಕೇಳಿರಿ. ಯಾರನ್ನ ಸಲಹೆಗಾರರಾಗಿ ನಾನು ಕೊಡ್ತೀನಿ ತೆಗೆದುಕೊಳ್ಳಿ ಸ್ವಾಮಿ, ನನ್ನ ಸೇವಕರನ್ನು ತೆಗೆದುಕೊಳ್ಳ, ಅಥವಾ ಇನ್ಯಾರನ್ನಾದರೂ ನನಗೆ ಕೊಡ್ತೀಯಾ, ನನ್ನ ಆತ್ಮಿಕ ಸಹೋದರಿಯನ್ನು, ಆತ್ಮಿಕ ಸಹೋದರನನ್ನು ನನಗೆ ಆಲೋಚನೆ ಹೇಳ್ಕೊಡೋದಕ್ಕೆ, ಸಲಹೆಗಾರರಾಗಿರೋದಕ್ಕೆ ನನಗೆ ಕೊಡ್ತೀಯ ಸ್ವಾಮಿ, ಕೇಳೋಣ ಕರ್ತನನ್ನು. ಆಗ ಶೋಧನೆ ಆಗ್ತಿರುವಾಗ ಅವರು ನಿಮಗೆ ತಕ್ಕ ಆಲೋಚನೆಯನ್ನು ಕೊಟ್ಟರೆ ಅವರೇನಾಗಲಂತೆ ಬಿದ್ದು ಹೋಗುವುದಿಲ್ಲ. ಅಲ್ಲೋ ನೋಡಿ 4ನೇ ವಚನ, ಉಚಿತಾಲೋಚನೆ ಇಲ್ಲದ ಕಡೆ ಪ್ರಜೆಯು ಬಿದ್ದು ಹೋಗ್ತಾರೆ. ಹೋರಾಟದಲ್ಲಿ ಶೋಧನೆ ಬಿದ್ದು ಹೋಗಬಾರ್ದು ನೀನು. ಹಾಗಿಲ್ಲ, ಸಲಹೆಗಾರನ ಆರಿಸ್ಕೊ. ನೆಕ್ಸ್ಟ್ ಲೈನ್ ಕೂಡ ಇರ್ತದೆ, ಬಹು ಸುಮಂತ್ರಿಗಳು ಇರುವಲ್ಲಿ ಸುರಕ್ಷಣೆ ಇರುವುದು. ಬಹು ಸುಮಂತ್ರಿಗಳು, ನಮಗೆ ಒಳ್ಳೆಯ ಕಾರ್ಯಗಳನ್ನು, ಒಳ್ಳೆಯ ಆಲೋಚನೆ ಕೊಡುವಂಥ ಅನೇಕರು ಇರಬೇಕು. ಮೊನ್ನೆ ಕಳೆದ ವಾರ ಆ ಸೇವಕರು ನಮ್ಮ ರಂಜಿತ್ ಅವ್ರನ್ನ ಕೇಳಿದ್ರು, ನಿಮ್ಗೆ ಎಷ್ಟು ಜನ ಫ್ರೆಂಡ್ಸು? 5 ಜನ. ಟಕಟಕನೇ ಹೇಳಿದ್ರು. ಅವ್ರು ಸರಿಯಾದ ಪ್ರಶ್ನೆ ಕೇಳಿದ್ರು, ನೀವು ಕಡೆಯದಾಗಿ ಅವರಿಗೆ ಹಂಚಿಕೊಂಡಂಥ ದಿನ ಯಾವುದು? ಇಲ್ಲ, ಉತ್ತರ ಇಲ್ಲ. ಏನಕ್ಕಾಗಿ ನಮ್ಮ ಆತ್ಮೀಯ ಸ್ನೇಹಿತರು, ನಾನು ಶೋಧನೆಯಲ್ಲಿ ಬಿದ್ದಾಗ, ನನಗೆ ಹೋರಾಟಗಳು ಬರುವಾಗ, ನೀವು ಅವರ ಸಂಗಡ ಆಲೋಚನೆಗೆ ಇರುವಾಗ ಅವರು ನಿಮಗೆ ಉತ್ತಮವಾದ ಕಾರ್ಯಗಳನ್ನು ಹೇಳ್ಕೊಡ್ಬೇಕು. ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಡುವಾಗ ಹಿಂಗಲ್ಲ ಹೀಗೆ ಮಾಡೋಣ, ಅದು ಆತ್ಮಿಕವಾಗಿ ಕರ್ತನಿಗೆ ಮೆಚ್ಚುಗೆಯಾಗಿ ವಾಕ್ಯಕ್ಕೆ ಅನುಗುಣವಾಗಿರುವಂಥ ಆಲೋಚನೆ ಕೊಡುವಂಥವರಾಗಿ ಇರಬೇಕು. ಆಮೇಲೆ ನನ್ನ ಆಸೆ ಏನು ಗೊತ್ತಾ, ಪಾಸ್ಟ್ರನ್ನ ಸೆಕೆಂಡ್ ಬರಲಿ, ನಿಮ್ಮೊಬ್ಬೊಬ್ಬರೊಳಗೆ ಕೆಲವರು ಆರಿಸ್ಕೋಬೇಕು. ನಿಮ್ಮನ್ನು ಸಹೋದರಿಯರನ್ನ, ಸಹೋದರರನ್ನು ಇದನ್ನು ಮಾತ್ರ ಮಿಕ್ಸ್ ಆಗೋದು ಬೇಡ.
ಆರಿಸ್ಕೊಂಡವರಾಗಿ ಇವ್ರ ಹತ್ರ ಹೋಗಿ ಆಲೋಚನೆ ಕೇಳಿದ್ರೆ, ಇವ್ರ ಹತ್ರ ಹೋಗಿ ನಾನು ಶೇರ್ ಮಾಡಿಕೊಂಡ್ರೆ ಒಳ್ಳೆ ಆಲೋಚನೆ ಬರುತ್ತೆ ಅಂತ ನಿಮ್ಗೆ ಅನಿಸ್ಬೇಕು. ಅವ್ರು ನೀವಾಗಿರಬೇಕು. ಆಮೇಲೆ ಅಲ್ಲಿಯೂ ಸಿಗದೇ ಇದ್ದಾಗ ಇಬ್ಬರೂ ಸೇರಿ ಸೇವಕರ ಬಳಿ ಬರಬೇಕು. ಇದು ಮೋಶೆ ಜೀವನದಲ್ಲಿ ನಡೆದದ್ದು. ಹೌದಾ? ಈ ರೀತಿಯಾದ ಒಂದು ವೈರಾಗ್ಯ ತೆಗೆದುಕೊಂಡ್ರೆ ನನ್ನನ್ನು ಆಲೋಚನೆ ಕೇಳೋ ಥರ ಬರಬೇಕು. ಅಯ್ಯೋ ಅವಳು ಬಾಯಿ ಸರಿಯಿಲ್ಲ, ಅವಳು ಹೋಗಿ ನಾನು ವಿಷಯ ಹೇಳ್ಕೊಂಡ್ರೆ ಮುಗೀತು, ಟಿ ವಿ ನೈನ್ ವಾಗಕ್ಕೆ ಬೇಡಕ್ಕಾಗಿಲ್ಲ ಅನ್ನೋ ಥರ ಅನಿಸ್ಬಾರ್ದು. ಏಳು ವಿಚಾರ ಅಲ್ಲೇ ಮುಗಿದೋಗ್ಬಿಡ್ಬೇಕು. ಒಬ್ಬ ವ್ಯಕ್ತಿ, ಈಗ ನಾನು ಮಧು ಹತ್ರ ಹೋಗಿ ಒಂದು ವಿಷಯ ಶೇರ್ ಮಾಡ್ಕೊಳ್ತೀನಿ ಅಂದರೆ ಸರಿಯಾದ ವ್ಯಕ್ತಿನೇ ಹಿಡಿತೀನಿ. ಇವತ್ತಿನವರೆಗೂ ಮಧು ನನ್ನ ಜೀವನದಲ್ಲಿ ಹಾಗೇ ಇಲ್ಲ. ನಾನು ಏನಾದರೂ ಆಕೆ ಮುಂದೆ ಮುಖಸ್ತುತಿ ಮಾಡ್ತಿಲ್ಲ, ಆಕೆಯಿಂದ ಏನಾದರೂ ನನ್ನ ವಿಷಯ ತಿಳ್ಕೊಂಡಿದ್ರೆ ಅವಳಲ್ಲಿ ಮಾತ್ರ ಗೊತ್ತು. ಪಕ್ಕದಲ್ಲಿರುವಂಥ ಸುಜಾತನಿಗೂ ಬಿಟ್ಕೊಟ್ಟಿಲ್ಲ. ಅವಳ ಆಪ್ತ ಸ್ನೇಹಿತಲೇ ಆ್ಯಕ್ಚುಲಿ. ಅವಳನ್ನು ರಕ್ಷಣೆಗೆ ನಡೆಸಿದವರೇ ನಮ್ಮ ಸುಜಾತ, ಮಧುನ. ನನ್ನ ರಕ್ಷಣೆ ನಡೆಸಿದ್ರಲ್ಲ ಅಂದ್ಬಿಟ್ಟು ಏನನ್ನೂ ಹಂಚ್ಕೊಳ್ಳಲ್ಲ ನಮ್ಮ ಮಧು ಸುಜಾತಳ ಸಂಗಡ. ಹಲ್ಲೆಲೂಯಾ. ಯಾಕೆ ನಿಮ್ಮ ಹೆಸರು ಅಡ್ಡಿಲ್ಲ ಅಂತ ಹೇಳಿ ಮತ್ತೆ ಹಲ್ಲೆಲೂಯಾ. ನಿಮ್ಮ ಹೆಸರು ಹೇಳೋವಾಗ ನಡ್ಕೊಳ್ಳೋಣ. ಆಮೇಲೆ ನಾವು ಬದಲಾಗೋಣ. ಸಲಹೆಗಾರರ ಇಟ್ಕೊಂಡು ಪಕ್ಕದಲ್ಲಿ ನೋಡಿದ್ರಿ, ನೀವು ಮತ್ತೊಬ್ಬರಿಗೆ ಸಲಹೆಗಾರರಾಗ್ರಿ. ಆರನೇದಾಗಿ ಕೀರ್ತನೆ 37ನೇ ಅಧ್ಯಾಯ ಅದರ 31ನೇ ವಚನ. ಕೀರ್ತನೆ 31ನೇ ವಚನ, 37ನೇ ಅಧ್ಯಾಯ ಅದರ 31ನೇ ವಚನ. ಮತ್ತೆ ಓದೋಣ. ಜಾರುವುದೇ ಇಲ್ಲ. ಜಾರೋದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಲ್ವಾ? ಶೋಧನೆಯಲ್ಲಿ ನಾವೇನಾಗ್ತೀವಿ? ತಪ್ಪಿಸಿಕೊಳ್ಳಿಲ್ಲ ಅಂದರೆ ಜಾರನೆ ಅಂತ ಅರ್ಥ. ಒಬ್ಬ ವ್ಯಕ್ತಿ ಶೋಧನೆಯಲ್ಲಿ ಜಾರನೆ ಇರೋದಕ್ಕೆ ಕಾರಣ ಏನು ಅಂದರೆ, ಆ ಮಾರ್ಗ ಏನು ಅಂದರೆ, ಅವನ ಹೃದಯದಲ್ಲಿ ಧರ್ಮೋಪದೇಶಗಳು ಇರುವುದಾದರೆ, ಮೀನ್ಸ್ ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಇರುವುದಾದರೆ. ನಾನು ಅದಕ್ಕೆ ಎಷ್ಟು ಸಾರಿ ಹೇಳೋದು, ಬೈಬಲ್ ಓದಿ. ಈಗ ಮಾದೇವಮ್ಮ ಅವರು ಆಮೇನಂದು ಅವರು ವಿದ್ಯಾಭ್ಯಾಸ ಇಲ್ಲ, ಬೈಬಲ್ ಓದಿಲ್ಲ. ನಾನು ಆಡಿಯೋ ಬೈಬಲ್ ಕೊಟ್ಟಿದ್ದೀನಿ. ಎಷ್ಟು ರೀತಿಯಲ್ಲಿ ಅವರು ವಾಕ್ಯವನ್ನು ಹೇಳಿ ಪ್ರಾರ್ಥಿಸ್ತಾರೆ. ನಿಜವಾಗ್ಲೂ ಅವ್ರ ಪ್ರಾರ್ಥನೆ ಕೇಳಲಿಕ್ಕೆ ದೇವರು ಸಂತೋಷ ಪಡ್ತಾರಲ್ಲ, ನಾನು ತುಂಬ ಸಂತೋಷ ಪಡ್ತೀನಿ. ಒಬ್ಬ ಸೇವಕರಿಗೆ ಇರೋ ಸಂತೋಷ. ಆ ವೈರಾಗ್ಯ ಬರಬೇಕು. ವಾಕ್ಯಗಳನ್ನ ಕಲೀರಿ, ನೀವು ವಾಕ್ಯಗಳನ್ನ ಹೇಳಿ ಪ್ರಾರ್ಥಿಸ್ರಿ. ಪ್ರತಿಯೊಬ್ಬರು ನನ್ನ ವೈರಾಗ್ಯ ವಾಕ್ಯ ಬಾಯಿ ತೆರೆದರೆ ವಾಕ್ಯ ಬರಬೇಕು. ಯಾವುದಕ್ಕೆ ಅವರು ನಿನ್ನೆ ಒಬ್ಬ ಸಹೋದರ ಬಂದಿದ್ದರು ನಮ್ಮ ಸಭೆಯಿಂದ ಓದಂತಹ, ಪಾಪ ಮದುವೆಯಾಗಿ ತುಂಬ ಕಠಿಣವಾದ ಕಷ್ಟದಲ್ಲಿ ಕಣ್ಣೀರಿರುವಂಥ ಸಹೋದರನ ಸಂಗಡ ಸುಮಾರು 1 hour ಕೂತ್ಕೊಂಡು ಅನೇಕ ನೋವುಗಳನ್ನು ತಾಯಿ ಮಗ ಇಬ್ಬರು ಬಂದು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಅವ್ರು ಹೇಳಿದ್ರು, ಇಂಥ ಸನ್ನಿವೇಶ ನಾನು ವಾಕ್ಯವನ್ನು ಉಪಯೋಗಿಸಿ ನಾನು ಮಾತಾಡಿದೆ ಪಾಸ್ಟ್ರೆ. ಆವಾಗಿಂದ ಸ್ವಲ್ಪ ನಿಮಗೆ ವಾಕ್ಯ ಗೊತ್ತಲ್ವಾ ಅಂತ ಹೇಳ್ತಿದ್ದಾರೆ. ನನ್ನ ಆಸೆ ನೀವೆಲ್ಲರೂ ವಾಕ್ಯವಿಟ್ಟು ಮಾತನಾಡಬೇಕು. ವಾಕ್ಯ ಇಟ್ಟು ಮಾತಾಡೋಕ್ಕೆ ಸ್ಟೇಜಲ್ಲಿ ಬರಬೇಡಿ. ನಿಮ್ಮ ಪರಿಸ್ಥಿತಿ, ನಿಮ್ಮ ಹೋರಾಟ, ನಿಮಗೆ ಸಿಕ್ಕದಂಥ ವ್ಯಕ್ತಿಗಳ ಮಧ್ಯದಲ್ಲಿ ವಾಕ್ಯವನ್ನು ಉಪಯೋಗಿಸಿ. ಮುಂದಿನ ವಾರ ನೀವು ತಿಳ್ಕೊಂಡು ಬನ್ನಿ, ಸತ್ಯವೇದದಲ್ಲಿ ಎಷ್ಟು ಅಧ್ಯಾಯಗಳಿದೆ, ಸತ್ಯವೇದದಲ್ಲಿ ಎಷ್ಟು ವಚನಗಳಿದೆ. ಇದನ್ನು ನೆಕ್ಸ್ಟ್ ವೀಕು ಎಷ್ಟು ಜನ ಹೇಳ್ತೀರಾ ನೋಡ್ತೀನಿ. ಹಲ್ಲೆಲೂಯಾ. ಎಷ್ಟೋ ಸರಿ ಹೋಮ್ವರ್ಕ್ ಕೊಡ್ತೀನಿ. 2-3 ಜನ ಮಾತ್ರ ನನ್ನ ಕಳಿಸ್ತಾರೆ, ಹೇಳ್ತಾರೆ ಹೊರತು ಆಲ್ಮೋಸ್ಟ್ ಹೇಳಲ್ಲ. ನೀವು ಹೇಳದೇ ಇದ್ರು 2-3 ಜನರಿಗಾದರೂ ನಾನು ಹೇಳ್ತಾ ಇರ್ತೀನಿ. ಸತ್ಯವೇದದಲ್ಲಿ ಎಷ್ಟು ಅಧ್ಯಾಯಗಳಿದೆ, ಎಷ್ಟು ವಚನಗಳಿದೆ, ಮುಂದಿನ ವಾರ ನೀವು ಹೇಳ್ತೀನಿ. ಆಮೇಲೆ ಸತ್ಯವೇದದ ಕಾರ್ಯಗಳನ್ನು ನನ್ನ ಹೃದಯದಲ್ಲಿ ಯಾಕೆ ಇಟ್ಕೋಬೇಕು ಅಂತ ಬೈಬಲ್ ಹೇಳ್ತದೆ. ಅವನು ಜಾರುವುದಿಲ್ಲ, ಪಾಪದಲ್ಲಿ ಬೀಳುವುದಿಲ್ಲ. ಒಂದು ವೇಳೆ ಅವನು ಬಿದ್ದರು, ಇಂಥವ್ರ ಬಗ್ಗೆ ಹೇಳೋದು ನಾನು ಹೋಗ್ತೀನಿ. ಶಿಸ್ತನು 7 ಸಾರಿ ಬಿದ್ದರು. ಯಾರೀ ಶಿಸ್ತನು? ಸತ್ಯವೇದದ ವಾಕ್ಯ ಹೃದಯದಲ್ಲಿ ಇಟ್ಟಿರುವವನೇ ಶಿಸ್ತನು. ಒಂದು ವೇಳೆ ಬಿದ್ದರೂ ಸರಿ, ಜಾರು ಸರಿ, ದೇವರನ್ನ ಮೇಲೆ ಎತ್ಬಿಡ್ತಾನೆ. ಕಾರಣ ಆ ವಾಕ್ಯ ಫಲ ಕೊಡುವಂತಹ ವಾಕ್ಯವಾಗಿದೆ, ಜೀವವುಳ್ಳ ವಾಕ್ಯವಾಗಿದೆ. ಅದನ್ನು ಹಚ್ಚ ಹಸಿರಾಗಿ ನಮ್ಮ ಜೀವಿತವನ್ನು ಕಂಗೊಳಿಸುವಂತೆ ಮಾಡುವಂಥ ವಚನವಾಗಿದೆ. ಹೇಗಾದರೂ ಒಂದು ವೈರಾಗ್ಯ ತೆಗೆದುಕೊಂಡು ದೇವರೇ ಸತ್ಯವೇದ ವಚನಗಳನ್ನು ಧ್ಯಾನಿಸ್ತೇವೆ. ಕೆಲವು ಸಂದರ್ಭಗಳಲ್ಲಿ ನಾನು ಸತ್ಯವೇದವನ್ನು ತೆಗೆದುಕೊಳ್ಳೋದಿಲ್ಲ, ಕೇಳಿದ ವಚನವನ್ನು ಜಸ್ಟ್ ಧ್ಯಾನಿಸ್ತಾ ಇರ್ತೀನಿ. ಒಂದು ವಚನ ನಾನು ಇದನ್ನು ಶುಕ್ರವಾರ ತೆಗೆದುಕೊಂಡೆ ಈ ಅಂಶವನ್ನು. ಈ ಅಂಶನ ಇನ್ನೊಂದು ಥರದಲ್ಲಿ ಮಾತನಾಡಿದೆ. ನಾನು ಕೆಲವು ಜನ ಬಂದಿದ್ದರು. ಆದರೆ ನಾನು ಅದನ್ನು ಆಲೋಚನೆ ಮಾಡ್ತಾ ನಾನು ಇದನ್ನು ಈ ರೀತಿ ಮಾತನಾಡಬಹುದಲ್ವಾ ಅಂತೇಳಿ ದೇವರ ಆಲೋಚನೆ ಕೊಟ್ಟು ಆ ರೀತಿ ನಾನು ನಿಮ್ಮ ಸಂಗಡ ಮಾತನಾಡ್ತಾ ಇದ್ದೆ. ಈಗ ಒಬ್ಬೊಬ್ಬರು ಕೂಡ ಸತ್ಯವೇದದಲ್ಲಿ ಪ್ರವೀಣರಾಗಿರಬೇಕು. ನನ್ನ ಆಸೆ ಏನು ಗೊತ್ತಾ? ಯಾವುದಾದ್ರೂ ವಚನ ಗೊತ್ತಿಲ್ಲ ಅಂದರೆ ನಾನು ನಿಮಗೆ ಫೋನ್ ಮಾಡಿ ಕೇಳಬೇಕು. ಕೇಳಿದ್ರೆ
ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತು ಅಂದ್ಗೆ ಬಂದ್ಕೊಬಿಡ್ಬೇಡಿ. ನಾನು ಕೇಳ್ತೀನಿ, ನೀವು ನಂಗೆ ಹೇಳ್ಬೋದು. ಆಮೇಲೆ ಅದು ನನ್ನ ಸಕ್ಸಸ್. ಚಂದ್ರು ಪಾಸ್ಟರ್ ಸೇವೆ ಸಕ್ಸಸ್ ಆಗೋದೇ ನೀವೆಲ್ಲರೂ ನನಗೂ ವಾಕ್ಯ ಹೇಳ್ಕೊಡ್ಬಾರ್ದು. ಯಾವುದಾದ್ರೂ ವಚನಗಳು ನೆನಪಾಗಲ್ಲ, ನಿಮ್ಗೆ ಕಾಲ್ ಮಾಡ್ತೀನಿ, ಇನ್ಮೇಲೆ ಮಾಡ್ತೀನಿ. ಟೆಸ್ಟ್ ಮಾಡೋಕ್ಕೆ ಮಾಡ್ತೀನೋ ಅಥವಾ ನಿಮ್ಮಿಂದ ಕಲ್ತ್ಕೊಳಕ್ಕೆ ಮಾಡ್ತೀನೋ ನಂಗೆ ಗೊತ್ತಿಲ್ಲ, ಮಾಡ್ತೀನಿ. ಹಿರಿ ಪಾಸ್ಟರ್ ಆಮೇಲೆ ಹೇಳ್ತೀನಿ ಅಂದರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊತೀನಿ. ಆಗಲೇ ಹೇಳಬೇಕು, ಅಟ್ಲೀಸ್ಟ್ ಒಂದು ಕ್ಲೂನಾದ್ರೂ ಕೊಡಬೇಕು. ಈ ಅಧ್ಯಾಯದಲ್ಲಿದೆ, ಈ ವಚನದಲ್ಲಿ ಅಂತ ಅನಿಸುತ್ತೆ ಪಾಸ್ಟ್ರೇ. ನಾನು ಆರಾಧನೆ ಮಾಡೋವಾಗ ಹೇಳಿದೆ, ನಾನು ತುಂಬ ವರ್ಷ ಆಗಿತ್ತು, ಎಲ್ಲೂ ತೆಸಲೋನಿಕೆ 1:12 ವಚನದಲ್ಲಿ ನಾನು ನಿನ್ನನ್ನು ಮಹಿಮೆಪಡ, ನೀನು ನನ್ನನ್ನು ಮಹಿಮೆಪಡಿಸ್ತೀನಿ ಅಂತ. ಅದನ್ನೇ ಗೆಸ್ ಮಾಡಿ, ಒಂದು ವೇಳೆ ಅದೇ ಇರ್ಬೋದೇನೋ. ಓದುವಾಗ ಖುಷಿ ಆಯಿತು, ಎಸ್ ಅದೇ. ಈ ಕನ್ಫರ್ಮೇಷನ್ಗಾದ್ರೂ ನಿಮ್ಗೆ ಬರಬೇಕು. ಪಕ್ಕ ನೋಡಿ, ಪಾಸ್ಟ್ ಪ್ರಶ್ನೆ ಕೇಳೋಕೆ ರೆಡಿಯಾಗಿರೋಣ ಅಂತ ಅವ್ರು ಕೇಳ್ತಾರೆ, ನಾವು ರೆಡಿಯಾಗಿರೋಣ, ಸಿದ್ಧವಾಗಿರೋಣ ವಾಕ್ಯ ಹೇಳಿ. ಆಮೇಲೆ ಎಚ್ಚರವಾಗಿದ್ದೀರಾ? ವಾಕ್ಯವನ್ನು ಹೃದಯದಲ್ಲಿ ಇಟ್ಟವರು ಏನು ಮಾಡಲ್ಲ, ಜಾರುವುದಿಲ್ಲ. ಶೋಧನೆ ಆಗುತ್ತಿರುವಾಗಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ತೆರೆಯುವುದರ ಬಗ್ಗೆ ನಾವು ಕಲಿತಾ ಇದ್ದೀವಿ. ಮುಂದಿನ ಅಂಶಕ್ಕೆ ನಾವು ಹೋಗೋಣ. ಇನ್ನು ಸಮಯ ತುಂಬ ಕಡಿಮೆ ಇರೋದ್ರಿಂದ ನಾನು ವೇಗವಾಗಿ ಹೋಗ್ತೇನೆ, ಗಮನಿಸ್ರಿ. ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ, ದಾನಿಯೇಲ 1ನೇ ಅಧ್ಯಾಯ ಅದರ 8ನೇ ವಚನ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಪೇಕ್ಷಣೆಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ. ಸಾಕು, 8ನೇ ವಚನ ಆಯಿತಾ? ವೆರಿ ಗುಡ್. ಹಾಗೆ ನಾವು ಹೇಳಲಿಲ್ಲ ಅಂದ್ರೆ ಆ ವಚನಕ್ಕೆ ಒಂದು ಮುಗಿಸ್ಬಿಡುವೆ, ಮುಂದಕ್ಕೆ ಹೋಗ್ತಾ ಇರಬಾರ್ದು. ಅದು ಸತ್ಯವೇದ ಬಗ್ಗೆ, ನಿಮ್ಮ ಪಾಸ್ಟರ್ ಬಗ್ಗೆ ತಿಳಿದಿರೋದು ಮಾಡೋ ಕೆಲಸ. ನಾನು ಹೇಳ್ತೀನಿ 8ರಿಂದ 12 ಅಂತ ಅಷ್ಟು 8 ಅಂದರೆ 8ನೇ ವಾಕ್ಯ. ಒಂದು ವೇಳೆ ನಾನೇ ಮಿಸ್ ಮಾಡಿ 7 ಗಂಟೆಗೆ ನಿಲ್ಲಿಸಿರಬೇಕು, ಮುಂದಕ್ಕೆ ಓದಿ ಅಂತ ಹೇಳ್ತೀನಿ ನಾನು. ಆಮೇಲೆ ಓಕೆ, ಗಮನಿಸ್ರಿ. ಇಲ್ಲಿ ಈ ದಾನಿಯೇಲನ ಬಗ್ಗೆ ಓದಿದ್ದೀರಿ. ಈತನಿಗೆ ರಾಜಭೋಜನ ಅಂತ ಹೇಳಿದ್ರೆ ಎಲ್ಲ ಥರದ ಆಹಾರದ ಜೊತೆ ಡ್ರಿಂಕ್ಸ್ ಇದೆ. ಏನಿದೆ ಎಲ್ಲರೂ ಹೇಳ್ರಿ? ಮದ್ಯಪಾನ. ಕೆಲವರು ಕನ್ಫ್ಯೂಸ್ ಮಾಡ್ತಾರೆ ಇದನ್ನು. ಬೈಬಲ್ನಲ್ಲಿ ದ್ರಾಕ್ಷಾರಸನೂ ಹೇಳ್ತದೆ, ಮದ್ಯಪಾನದ ಬಗ್ಗೆನೂ ಹೇಳ್ತದೆ. ಯಾರಾದರೂ ಹೇಳ್ರಿ ನೋಡೋಣ, ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಎಲ್ಲಿದೆ? ಹಾಂ, ಗುಡ್. ಹತ್ತಿರಕ್ಕೆ ಬಂದ್ಬಿಟ್ರಿ, ತಗೊಂಡು ನೋಡ್ತಾವ್ರೆ ಕೆಲವರು. ನೋಡ್ಬಿಟ್ಟು ಹೇಳೋದು ಅಕ್ಸೆಪ್ಟ್ ಆಗಲ್ಲ. ಓಕೆ, ಮುಂದಿನ ಸರಿ ಕಲ್ತ್ಕೊಬನ್ನಿ ಅಂತ ವಚನಗಳನ್ನ ನೆನ್ಪಿಟ್ಕೊಳ್ಳಿ. ಮದ್ಯಪಾನ ಅಂತಿದೆ. ಮದ್ಯಪಾನವೇ ಬೇರೆ, ದ್ರಾಕ್ಷಾರಸವೇ ಬೇರೆ. ನಾವು ದ್ರಾಕ್ಷಾರಸ ಕುಡಿಬಹುದು, ಮದ್ಯಪಾನ ಮಾಡಬಾರ್ದು. ಆಮೇಲೆ ಹಲ್ಲೆಲೂಯಾ. ಎಚ್ಚರವಾಗಿದ್ದೀರಾ? ಗಮನಿಸ್ರಿ. ಇಲ್ಲಿ ದಾನಿಯೇಲನಿಗೆ ತನ್ನ ಎಲ್ಲ ರಾಜ ಭೋಜನವನ್ನು ಕೊಡುವುದಕ್ಕೆ ಮನಸ್ಸು ಮಾಡುವಾಗ, ಈಗ 8ನೇ ವಚನವನ್ನು ಗಮನಿಸ್ರಿ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಅವನೇನು ಮಾಡಿದ್ದಂತೆ, ಮನಸ್ಸಿನಲ್ಲಿ ಒಂದು ದೃಢ ತೀರ್ಮಾನ ಇತ್ತಂತೆ. ನಿಮಗೆಲ್ರಿಗೂ ಒಂದು ತೀರ್ಮಾನ ಇದೆ, ಎಲ್ರಿಗೂ ಕೂಡ. ಆದರೆ ಅದು ದೃಢವಾದ ತೀರ್ಮಾನ ಎಲ್ಲವೂ ಆಗಿರೋದಿಲ್ಲ. ಈಗ ನಮ್ಮ ಸಭೆಯಲ್ಲಿ ಗಮನಿಸಲು ಕೆಲವು ಸಾರಿ ನಮ್ಮ ಅನು ಬಗ್ಗೆ ಹೇಳಬೇಕು ಅಂದರೆ, ಪ್ರತಿ ಸಾರಿ ಬರ್ತಾರೆ, ಇಲ್ಲಿ ನಾನ್ ವೆಜ್ ಮಾಡಿಸ್ಬಿಟ್ಟಿರ್ತೀವಿ, ನಾನೇ ಬರುವಂತೆ ಮಾಡ್ತೀನಿ, ತಿನ್ನಮ್ಮ ಒಂಚೂರ, ನಾವೆಲ್ಲ ತಿಂತಾ ಇದ್ದೀವಿ ಅಂತ. ಒಂದಿನೂ ಮುಟ್ಲಿಲ್ಲ. ಇದು ದೃಢವಾದ ನಿಶ್ಚಯ. ಆಮೇಲೆ ಇನ್ನು ಕೆಲವರು ಇದ್ದಾರೆ, ಟೀ ಕುಡಿಯಲ್ಲ ಪಾಸ್ಟ್ರೆ ನಾನು, ಆದರೆ ಇವಾಗ ಕೊಟ್ಬಿಟ್ರು ಚೆನ್ನಾಗಿತ್ತು ಕೊಡ್ಕೊಂಡು ಟೀ ಕುಡಿಯೋದು ಬಿಟ್ಬಿಟ್ಟಿನಿ. ನನಗೆ ಕೆಲಸ ನಮ್ಮ ನಾಗೇಶ್ವರ ಮಾಡ್ತಿದ್ರು, ಕುಡ್ರಿ ಪಾಸ್ಟ್ರೆ ಚೆನ್ನಾಗದ, ನಾ ಕುಡೀನಿ, ನಾಲ್ಕು ಮಾಡೀನಿ, ನಾ ಮಾಡೀನಿ ಅಂತ ಕುಡಿಸ್ಬಿಡೋರು. ನಮಗೆ ಮನಸ್ಸಿನಲ್ಲಿ ಏನಿಲ್ಲ ಆಗಿದ್ರೆ ದೃಢ ನಿಶ್ಚಯ ಇಲ್ಲ. ಈ ಸಣ್ಣ ಸಣ್ಣ ವಿಷಯಗಳೆಲ್ಲ ನಾವು ಬಿದ್ದೋಗ್ತಿದ್ದೀವಲ್ವ, ಇನ್ನು ತುಂಬ ಕಠಿಣವಾದಂಥ ವಿಷಯಗಳು, ಹೋರಾಟಗಳು, ನಾಮವನ್ನು ಮಾಡಿದಂಥ ಒತ್ತಡಪಡಿಸುವಂಥ ಕಾರ್ಯಗಳು ಬರುವಾಗ ನಮ್ಮ ನಿಶ್ಚಯ ಯಾವ ರೀತಿ ಇದೆ? ಮನಸ್ಸಿನಲ್ಲಿ ಇದನ್ನು ದೃಢವಾಗಿ ನಿಶ್ಚಯ ಮಾಡಿಕೊಂಡಿದ್ದ, ನಾನು ಕುಡಿಯಲ್ಲ. ಇವತ್ತು ಮತ್ತೆ ಹೇಳ್ತೇನೆ, ಇವತ್ತು ಕೆಲವರು ಮತ್ತೆ ಕುಡಿಯುವಂಥ ಅಭ್ಯಾಸಕ್ಕೆ ಹೋಗಿರೋದಾದರೆ ದಯಮಾಡಿ ಅವುಗಳನ್ನು ಬಿಡ್ರಿ. ಇನ್ನು ನಾಳೆ ಶೋಧನೆ ಬರ್ತದೆ, ಕುಡಿಯೋ ಮತ್ತೆ ಮನಸ್ಸು ಬಂದ್ಬಿಡುತ್ತೆ. ನನಗೇನಾಗಿದ್ರೆ ಇವತ್ತು ಕರ್ತನ ಭೋಜನ ಯಾರು ಮುಂಚೆಬೇಡಿ ಪ್ಲೀಸ್. ಒಂದು ವೇಳೆ ಕುಡಿಯೋ ಮನಸ್ಥಿತಿ ಇದ್ದರೆ ಈ ಕಡೆ ಕೈ ತೋರಿಸೋದೇ ಬಿಟ್ಟು ಯಾರು ಕುಡಿಯಲ್ಲ. ದಯಮಾಡಿ ಅಂತ ಕುಡುಕತನದ ಸ್ವಭಾವಕ್ಕೆ ಹೋಗ್ತೀನಿ ಅಂದರೆ ಕರ್ತನ ಭೋಜನ ಮುಟ್ಟಬೇಡಿ. ಯಾಕಂದ್ರೆ ಮುಟ್ಟಿದ್ರೆ ಅಲ್ಲಿ ಖಾಲಿ ಆಗಿಬಿಡುತ್ತೆ ಅಂತಲ್ಲ, ನೀವು ಕಷ್ಟಕ್ಕೆ ಒಳಗಾಗ್ತೀರಿ, ನೀವು ಸಾವನ್ನು ಕಾಣ್ತೀರಿ, ನೀವು ರೋಗಕ್ಕೆ ಒಳಗಾಗ್ತೀರಿ. ಪಾಸ್ಟಾಗಿ ಆಗಬೇಕು, ಕೊಡಬೇಕಿತ್ತು ಅಂದರೆ ತಗೊಳ್ಳಿ, ನಾನು ಕೊಡ್ತೀನಿ. ಪೌಲು ಹೇಳಿದಂತೆ, ನಾನು ಹೊಣೆಯಲ್ಲ, ನಿಮ್ಮ ಸಾವಿಗೆ ನಾನು ಹೊಣೆಯಲ್ಲ. ಕುಡಿಯಲ್ಲ ಅಂತ ದೃಢ ತೀರ್ಮಾನ ಮಾಡಿದರೆ ಸಭೆಯಲ್ಲಿ ತೆಗೆದುಕೊಳ್ರಿ. ಇಲ್ಲಿ ಇವನು ರಾಜ ಭೋಜನದ ವಿಷಯದಲ್ಲಿ ಬೇಡ ಅಂತ ಹೇಳಿದ. ಇವತ್ತು ನಾನು ಕಳೆದ ದಿನಗಳು ಪ್ರಸಂಗ ಮಾಡಿದ್ದೀನಿ. ನಾನು
ಪೂಜೆ ಮಾಡುವಂತಹ ಬಲಿ ಕೊಟ್ಟಂತಹ ಮನೆಗಳಿಗೆ ಹೋಗಿ ನೀವು ಊಟ ಮಾಡುವಂಥ ಪದ್ಧತಿಗಳು ಇರೋದಾದರೆ ಇವತ್ತಿಗೂ ಮತ್ತೆ ಹೇಳ್ತೀನಿ, ಇವತ್ತಿಗೆ ಅದು ಕೊನೆ ಆಗಲಿ. ಯಾರು ಕೂಡ ಹೋಗಬೇಡಿ. ಬೇಜಾರು ಮಾಡ್ಕೊಂಡು ಅವರ ನಿನ್ನ ಗಡಿಪರಂತೂ ಮಾಡಲ್ಲ. ಮಾಡಿದ್ರೆ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ. ಅವರ ಮನೆಗೆ ಹೋಗಿ ನೀನು ಊಟ ಮಾಡಬೇಡ. ಪ್ರಾರಂಭದಲ್ಲಿ ನಾನು ಹೇಳ್ತಿದ್ದೆ ಪ್ರಾರ್ಥನೆ ಮಾಡಿ ತಿನ್ನಿ ಅಂತ. ಈಗ ಹೇಳ್ತೀನಿ, ನೀನು ಪ್ರಾರ್ಥನೆ ಮಾಡೋದಕ್ಕೆ ಉತ್ತರ ಸಿಗಲ್ಲ. ನೀನು ಅಂತ ಊಟ ನಾನು ಮಾಡಬೇಡ, ಅಂತ ಊಟ ನೀನು ಮಾಡಬೇಡ. ಪ್ರಕಟಣೆ ಇರ್ತದೆ. ನಾನು ಅವತ್ತಿಗೆ ಕೇಳಿದೆ ನಿಮ್ಮನ್ನು, ಯಾವ ಸಭೆ? ಪೆರ್ಗಮ ಸಭೆ. ನೀವು ತಪ್ಪು ಹೇಳಿದ್ರಿ. ಯಾವ ಸಭೆ? ಪೆರ್ಗಮ. ನೀವು ಕರೆಕ್ಟ್ ಹೇಳಿದ್ರಿ. ಪೆರ್ಗಮ ಸಭೆಯವರ ಬಗ್ಗೆ ಹೇಳ್ತದೆ, ನಿನ್ನ ಮೇಲೆ ನಾನೊಂದು ತಪ್ಪರಿಸಬೇಕಾಗ್ತದೆ. ಏನದು? ವಿಗ್ರಹಗಳಿಗೆ ನೈವೇದ್ಯ ಮಾಡುವ ಪದಾರ್ಥಗಳನ್ನು ತಿನ್ನುವುದಿಲ್ಲ. ಪಕ್ಕದ ಕೈಕೊಟ್ಟು ಹೇಳಿ, ಪೂಜೆ ಮಾಡಿದ ಊಟನ ಮಾಡಬೇಡಿ. ಒಂದು ವೇಳೆ ನಿಮ್ಮ ಮನೇಲಿ ಹಬ್ಬ ಮಾಡಿದರೆ ಅವ್ರನ್ನ ಆದಾಯ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ತಿನ್ನಿ. ಹಾಗಂತ ಇನ್ನೂ ಎಷ್ಟೋ ವರ್ಷಗಳು ತಿಂದ್ಕೊಂಡೇ ಇರಬೇಡಿ. ಹಬ್ಬ ಮಾಡುವ ಸ್ಟಾಪ್ ಮಾಡಿಸಿ. ನೀವು ಪ್ರಯಾಣ ಮಾಡಿ, ಖಂಡಿತ ನಿಮ್ಮ ಮನೆಗಳ ಹಬ್ಬ ಸ್ಟಾಪ್ ಆಗುತ್ತೆ. ನಾನು ಕೂಡ ಹಬ್ಬ ಮಾಡ್ತಿದ್ದಂಥ ಕುಟುಂಬದಲ್ಲಿ ಹುಟ್ಟು ಬೆಳೆದವನೇ. ಬಟ್ ಇವತ್ತು ನನ್ನ ಕುಟುಂಬ ರಕ್ಷಣೆ ಹೊಂದಿದೆ. ಈ ಚಾಲೆಂಜ್ ಮಾಡಬೇಕು. ದೇವರು ನನ್ನ ಕುಟುಂಬ ರಕ್ಷಣೆ ಬರಬೇಕು. ಇಂಥ ಕಾರ್ಯಗಳೆಲ್ಲ ನಿಂತು ಹೋಗಬೇಕು ನನ್ನ ಕುಟುಂಬದಲ್ಲಿ ಕೂಡ. ಹಲ್ಲೆಲೂಯಾ. ಇದರಲ್ಲಿ ಇಂಥ ವಿಷಯಗಳಲ್ಲಿ ದೃಢ ಮನಸ್ಸನ್ನು, ನಿಶ್ಚಯ, ತೀರ್ಮಾನ ಅಂದರೆ ದೃಢವಾಗಿರಬೇಕು. ಇವತ್ತು ಚರ್ಚ್ಗೆ ಹೋಗ್ತೀನಿ ಅಂದರೆ, ನಮ್ಮ ಸಭೆಗೆ ಹುಡುಗಿ ಬರ್ತಾ ಇದೆ ಜ್ಯೋತಿ ಅಂತ. ಸಭೆಗೆ ಹೋಗ್ತೀನಿ ಅಂದರೆ ಬಸ್ ಚಾರ್ಜಿಗೆ ಕಾಸಿಲ್ಲ. ಹೆಚ್ಚು ಕಡಿಮೆ 30 ಕಿಲೋಮೀಟರ್ ಸೈಕಲ್ ಹೊಡ್ಕೊಂಡು ಬಂದಿದ್ದಾರೆ. ಮನಸ್ಸಿನಲ್ಲಿ ದೃಢ ನಿಶ್ಚಯ. ಚರ್ಚ್ಗೆ ಹೋಗ್ತೀನಿ ಅಂದ್ರೆ ಸಾಕು. ಬಾಗಿಲಾಕ ಟೈಮಲ್ಲಿ ಎಂಟ್ರು ಬಂದುಬಿಡ್ತಾರೆ. ಏನು ಮಾಡಿರಿ? ಏನು ಮಾಡ್ತೀರಿ? ಅಯ್ಯೋ ಬನ್ನಿ, ದೇವ್ರ ಚಿತ್ತ ಇಲ್ಲ ಅನ್ನೋದಕ್ಕೆ ಬನ್ನಿ, ಒಳಗೆ ಹೋಗ್ಕೊಳ್ಳೋದು. ಇದರಲ್ಲಿ ದೇವ್ರ ಚಿತ್ತ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ನಮ್ಮ ಕುಟುಂಬದಲ್ಲಿ ಅಂತ ಘಟನೆಗಳು ತುಂಬ ಸರಿ ಆಗಿದೆ. ಬಂದವ್ರನ್ನ ಕೂತೀನಿ ಅಂದ್ಬಿಟ್ಟು ಬಂದಿದ್ದೀವಿ ನಾವು. ಒಂದು ಸಾರಿನೂ ಕೂಡ ಅವ್ರ ಟೀನೂ ಕಾಯಿಸ್ಕೊಟ್ಟಿಲ್ಲ ನಾವು. ಹಲ್ಲೆಲೂಯಾ. ಕರ್ತನಿಗೆ ಕೊಡುವಂಥ ಪ್ರಾಮುಖ್ಯತೆ, ಮನಸ್ಸಿನ ದೃಢ ನಿಶ್ಚಯ. ನಾನಿವತ್ತು ಕೆಲವರು ಆಸೆ ಪಡ್ತೀನಿ, ನೆಕ್ಸ್ಟ್ ಡಿಸೆಂಬರ್ಗೆ, ಡಿಸೆಂಬರ್ 31 ಈ ಡಿಸೆಂಬರ್ 31 ಎಲ್ಲರೂ ಬಂದಿದ್ದಾಗಿತ್ತು. ಕೆಲವರು ಮಾತ್ರ ಆಯ್ಕೆ ಮಾಡ್ಕೊತೀನಿ. ಅವ್ರ ಹತ್ರ ಜನರು ಲೋಕದವ್ರು ಆಣೆ ಮಾಡಿಸ್ತಾರೆ ಗೊತ್ತಾ? ಹಂಗೆ ಕೈ ಮೇಲೆ ಆಣೆ ಮಾಡಿಸ್ತೀನಿ. 57 ವಾರನೂ ಟೈಮಿಗೆ ಸರಿ ಗೊತ್ತಿಂದ ಆಣೆ ಮಾಡುವಂತೀನಿ. ಕೆಲವರು ಮಾತ್ರ, ಎಲ್ಲರೂ ಅಲ್ಲ. ಕೆಲವರು ನಮ್ಮ ದೃಷ್ಟಿಲಿದ್ದಾರೆ. ಎಷ್ಟೇ ಹೇಳಿದ್ರು ಟೈಮಿಗೆ ಬರಲ್ಲ, ಎಷ್ಟೇ ಹೇಳಿದ್ರು ವಾರ ತಪ್ಪಿಸ್ಕೊಳ್ಳದೆ ಬರಲ್ಲ. ಕಾರಣಗಳು ಹೇಳ್ತಾರೆ. ಈಗಲೇ ಹೀಗೆ ಅಂದರೆ ಇನ್ನೂ ವಯಸ್ಸಾಗಿಬಿಟ್ರೆ ಇವರು ನಮ್ಮ ಕೈಗೆ ಸಿಗಲ್ಲ. ಒಂದು ವೇಳೆ ನಡೆಯೋಕ್ಕಾಗಲ್ಲ, ಬರೋಕ್ಕೆ ಮನಸ್ಸಿದೆ ಅಂದರೆ, ಒಬ್ಬ ಕುಷ್ಠರೋಗಿನ 4 ಆಳು ಒತ್ತಗ ಬಂದ್ರೆ ನೋಡಿ, ಹಂಗೆ ನಮ್ಮ ಸಭೆಯಲ್ಲಿ 4 ಜನ ಸಿದ್ಧ ಮಾಡ್ಬೋದು ನಾವು, ಒತ್ತಗ ಬನ್ನಿ ಹೋಗಿ ಅಂತ. ಬರೋಕ್ಕೆ ಮನಸ್ಸಿಲ್ಲ ಇವ್ರಿಗೆ, ಅಷ್ಟೇ. ಬರೋಕ್ಕೆ ಮನಸ್ಸಿಲ್ಲ. ನಮ್ಮ ವಿಜಯ್ ಪಾಸ್ ಅವರ ಸಭೆಯಲ್ಲಿ ಈಗ 110 ವರ್ಷ 114 ವರ್ಷ ಏನೋ ಆಗೋಯ್ತು ಅನಿಸುತ್ತೆ. ಅವ್ರು ಇವತ್ತಿಗೂ ಕೂಡ ಮೊಣಕಾಲಾಕಿ ಪ್ರಾರ್ಥಿಸ್ತಾರೆ. 1 ವಾರ ತಪ್ಪದೆ ಸಭೆಗೆ ಬರ್ತಾರೆ. ಹಲ್ಲೆಲೂಯಾ. ಎಂಥ ವೈರಾಗ್ಯ ಆತನಿಗೆ. ನಾನು ಹೋದರೆ ಕೈ ಮುಗಿದು ನನ್ನನ್ನು ಪ್ರೈಸ್ತರ ಹೇಳ್ತಾರೆ. ಅಯ್ಯ, ಪಾಸ್ಟರ್ ಅಯ್ಯ ಅಂತ ಹೇಳ್ತಾ ಕರೀತಾರೆ. ನಮ್ಮಲ್ಲಿ ಒಂದು ವೈರಾಗ್ಯ ಬರಬೇಕು. ನಮ್ಮ ಸಭೆ ಕುರಿತಂಥ ಸಾಕ್ಷಿಗಳು ಅನೇಕರು ಹೊರಡಬೇಕು. ಯಾವುದೇ ವಾರವಾಗಲಿ ಸಭೆ ತುಂಬದಾಗಿರುತ್ತೆ ಅಂತ ಹೇಳಬೇಕು. ಬರದೇ ಇರೋರೆ ನಿಮ್ಮಿಂದ ನನ್ನ ಸಭೆ ಅಂತ ಒಳ್ಳೆಯ ಹೆಸರು ಕೇಳಿಸ್ಕೊತಾ ಇರೋ ನಿಮ್ಮಿಂದ ಬರದೇ ಇರೋರೆ. ಬರೋಂಥವ್ರು ನಾನು ಈ ಮಾತು ಹೇಳ್ತಿಲ್ಲ. ಪ್ರತಿ ವಾರ ತಪ್ಪದೆ ಕರ್ತರ ಸಮ್ಮುಖವನ್ನು ಎದುರು ನೋಡು. ಮನಸ್ಸಿನಲ್ಲಿ ದೃಢ ನಿಶ್ಚಯ ಇರಲಿ. ಹಲ್ಲೆಲೂಯಾ. ಶೋಧನೆ ಕಾರ್ಯಗಳಲ್ಲಿ, ಶೋಧನೆ ಸಂದರ್ಭಗಳಲ್ಲಿ ನಮಗೆ ಮಾರ್ಗವನ್ನು ತೆರೆಯುವ ದೇವರ ಕುರಿತಾಗ ನಾವು ತಿಳ್ಕೊಳ್ತಾ ಇದ್ದೇವೆ. ಆಮೇಲೆ ಮುಂದಿನ ಅಂಶಕ್ಕೆ ನಾವು ಹೋಗೋಣ. ಇನ್ನು 10 ನಿಮಿಷ ಮಾತ್ರ ನನಗಿದೆ. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ. ಓಕೆ, ಅದನ್ನು ಕಡೆಯದಾಗಿ ಹೇಳ್ಬಿಡ್ತೀನಿ. ಇನ್ನೊಂದು ವಚನ ತೆಗೆದುಕೊಳ್ಳೋಣ. 1 ಕೊರಿಂಥ 9ನೇ ಅಧ್ಯಾಯ. ನಮ್ಮ ರಾಜೇಶ್ ಬ್ರದರ್ ಮಗನ ಸ್ವಲ್ಪ ಒಳಗಡೆ ಕೂರಿಸಿ ಯಾರು ಕರೆದು ವಾಕ್ಯ ಕೇಳಿ. ರಾಜೇಶ್ ಬ್ರದರ್ ಮಗನ ಕರೀರಿ. ಪಾಪುನ ನೋಡ್ಕೋತಾ ಇದ್ದಾನೆ. ಓಕೆ, 1 ಕೊರಿಂಥ 9ನೇ ಅಧ್ಯಾಯ ಅದರ 27ನೇ ವಚನ ಓದೋಣ. ಸಾಕು. ಪೌಲ ಹೇಳ್ತಿದ್ದಾನೆ, ಅಪೊಸ್ತಲನಾದ ಪೌಲನು, ಇವತ್ತು ಇತರರಿಗೆ ನೀವು ಸುವಾರ್ತೆ ಹೇಳ್ತೀರಾ? ನೋಡಿ, ಮಾತೇ ಇಲ್ಲ. ಇತರರಿಗೆ ನೀವು ಸುವಾರ್ತೆ ಹೇಳ್ತೀರಾ? ಹೇಳ್ತೀವಿ. ಏನಕ್ಕೆ? ಯೇಸು ಸ್ವಾಮಿ ಹತ್ರ ಬನ್ನಿ, ನಿಮ್ಮನ್ನ ಪಾಪದಿಂದ ಬಿಡಿಸ್ತಾರೆ, ರೋಗದಿಂದ ವಾಸಿ ಮಾಡ್ತಾರೆ, ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಕರಿತೀರಿ. ಇನ್ನೊಬ್ಬರನ್ನ ಕರೆದಾಯ್ತು. ನೀವು ಒಬ್ಬರು ಸುವಾರ್ತೆ ಹೇಳಿಲ್ಲ ಅನ್ನೋರಿಗೆ ಪ್ರಶ್ನೆ ಈ ಪಾಯಿಂಟ್ ಅಲ್ಲ. ಯಾರಿಗಾದ್ರೂ ಸುವಾರ್ತೆ ಹೇಳ್ತೀನಿ ಅನ್ನೋರಿಗೆ ಈ ಪಾಯಿಂಟ್ ಗಮನಿಸಿ. ಕರೆದ ಮೇಲೆ
ಅವರು ನಾನೇ ತಪ್ಪಿನಲ್ಲಿದ್ದೇನೆ, ನಾನೇ ಪಾಪದಲ್ಲಿದ್ದೇನೆ, ಇನ್ನೂ ಅನೇಕ ತಪ್ಪುಗಳಿದ್ದೇನೆ ಅನ್ನೋದು ಅವರಿಗೆ ಗೊತ್ತಾಗಬಾರದು ಅನ್ನುವ ಪರಿಜ್ಞಾನದಿಂದ ಪೌಲ ಹೇಳ್ತಾನೆ. ಅದಕ್ಕೋಸ್ಕರ ನಾನು ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸ್ಕೊಳ್ತೇನೆ. ಯಾರು ಸ್ವಾಧೀನ? ತನಗೆ. ನಿಮ್ಮ ದೇಹ ನಿಮಗೆ ಸ್ವಾಧೀನವಾಗಿರಬೇಕು. ನಾನು ಹಿಂಗೆ ಹೇಳ್ತೀನಿ, ನಿಮಗೆ ಸ್ವಾಧೀನ ಆಗದೆ ಇದ್ದರೆ ಅದೇ ಸ್ವಾಧೀನ ಆಗಿಬಿಡುತ್ತೆ. ದಯವಿಟ್ಟು ನಿಮಗೆ ಸ್ವಾಧೀನಪಡಿಸ್ಕೊಂಬಿಡಿ. ಅದರ ಅರ್ಥ ಏನು ಹೇಳಿ? ಅರ್ಥ ಆಗಿರುತ್ತೆ, ಬೇಡಬೇಡಿ. ನಿಮ್ಮ ಮೈಯನ್ನು ಜಜ್ಜಿ ನನಗೆ ಸ್ವಾಧೀನಪಡಿಸ್ಕೋಬೇಕು. ವಾಲ್ ಪೋಸ್ಟ್ ನೋಡಬೇಡ ಅಂತ ಕಣ್ಣಿಗೆ ಹೇಳಿದ್ರು ನೋಡಬಾರ್ದು. ಪುನಃ ತಿರುಗಿ ನೋಡೋದಲ್ಲ. ಯೂಟ್ಯೂಬ್ ಸ್ಟೇಟಸ್ ನಾನು ನೋಡಲ್ಲ ಅಂತ ನಾನು ತೀರ್ಮಾನ ಮಾಡಿದೆ, ನಾನು ನೋಡಲ್ಲ, ಇವತ್ತವರೆಗೂ ನೋಡಲ್ಲ. ಸ್ಟೇಟಸ್ ನೋಡಲ್ಲ. ಇವತ್ತು ನೀವು ಯೂಟ್ಯೂಬ್ಗಳಲ್ಲಿ ಕೆಲವು ಕಾರ್ಯಗಳನ್ನು ಶಾರ್ಟ್ ವಿಡಿಯೋ ಅಲ್ಲ, ರೀಲ್ಸ್, ಕರೆಕ್ಟ್, ರೀಲ್ಸ್ ಚೆನ್ನಾಗದ ಹೆಸರು. ಇವತ್ತು ಅನೇಕರು ಸಭೆಯಲ್ಲೇ ರೀಲ್ಸ್ ಬಿಡ್ತಾರೆ. ಅವ್ರ ಜೀವನನೇ ರೀಲ್ಸ್. ಆದರೆ ಆ ರೀಲ್ಸ್ಗಳನ್ನ ಮಾತ್ರ ಬಿಟ್ಕೊಡೋಕ್ಕೆ ಆಗ್ತಾ ಇಲ್ಲ. ಗಮನ ಇಟ್ಟು ಕೇಳಿಸ್ಕೊಳ್ರಿ. ನನ್ನ ಮೈಯನ್ನು ಜಜ್ಜಿ ನಾನು ಇದನ್ನು ನೋಡಲ್ಲ ಅಂತ ತೀರ್ಮಾನ ಮಾಡಿದ್ರೆ ದಯಮಾಡಿ ನಿಮ್ಮ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸ್ರಿ. ಜಡ್ಜಿ ಏನು ಅರ್ಥ ಏನು? ಜಡ್ಜಿ ಮೈಯನ್ನು ಸ್ವಾಧೀನಪಡಿಸ್ಕೊಂಡು ಟ್ರೈ ಮಾಡ್ತಿದ್ದೀವಿ ನಾನು, ನೀನು ಜಡ್ಜ್ತಿಲ್ಲ, ಅದಕ್ಕೆ ಅದು ಸ್ವಾಧೀನ ಆಗ್ತಿಲ್ಲ. ಅವ್ರು ಹೇಳ್ತಾರೆ, ನೀವು ಕಾಡು ಕೋಣದಂತಾಗಲಿ ಏಸರಗತ್ತೆ ಅಂತಾಗಲಿ ಆಗಬೇಡ್ರಿ. ಅವು ಪಾರು ಕಡಿವಾಣ ಇಲ್ಲದೆ ಅದು ಸ್ವಾಧೀನ ಆಗಲ್ಲ. ಮೂಗುದಾರ ಇಲ್ಲದೆ ಕೆಲವು ಎತ್ತುಗಳು ನಿಲ್ಲಲ್ಲ, ಹಸುಗಳು. ಆ ಥರ ನಾವು ಮೂಗುದಾರ ಹಾಕ್ಸ್ಕೊಳ್ಳೋರಾಗಿರ್ಬಾರ್ದು. ನನ್ನನ್ನು ನಾನೇ. ಇವತ್ತು ಅನೇಕರಿಗೆ ಸೈತಾನನೇ ನಿಮ್ಮನ್ನು ಮೂಗುದಾರ ಮಾಡ್ಕೊಂಬಿಟ್ಟವ. ಎಳತಿಗೆ ತಿರುಗ್ತಿದ್ದ. ಇವತ್ತು ನಾವು ಆಲೋಚನೆ ಮಾಡೋಣ, ದೇವರೇ ನಾನು ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸೋದು. ಯಾಕಂದರೆ ಮತ್ತೊಬ್ಬರು ನನ್ನನ್ನು ನೋಡಿ ಯೇಸುವನಲ್ಲಿ ಇವರು ಈ ರೀತಿಯಾಗಿದ್ದಾರೆ ಎಂಬುದಾಗಿ ನನ್ನ ಗುಟ್ಟಾಗಿ ಹೇಳ್ಬಿಡ್ಬಾರ್ದು. ಯಾವಾಗ ನಮಗೆ ಶೋಧನೆಯ ಮಧ್ಯದಲ್ಲಿ ಮಾರ್ಗ ತೆರೀತೆ ಅಂದರೆ ನನ್ನ ಮೈಯನ್ನು ಜಜ್ಜಿ ನಾವು ಸ್ವಾಧೀನಪಡಿಸ್ಕೊಳ್ಳುವಾಗ. ಆಮೇಲೆ ಪಕ್ಕದಲ್ಲಿ ನೋಡಿ, ನಿಮ್ಮ ಕೈಲಿ ಆಗ್ದಾದು ಅಂತ ಹೇಳಿ. ಕುಮಾರ್ ಬ್ರದರ್ ಮಹೇಶ್ ಅವ್ರಿಗೆ ಹೇಳಿ, ಆದ್ದ ಏನು ಉತ್ತರ ಕೊಡಿ. ಅದಾಗಿದ್ರೆ ಅತಿಗೆ ಆ ತಿಂಗಳಿಗೋಸಲ ಬರ್ತಿದ್ದೀನಿ ನಾನು. ಮಹೇಶು, ಅದಾಗಿದ್ರೆ ಅತಿಗೆ ತಿಂಗಳಿಗೋಸಲ ಬರ್ತಿದ್ದೀನಿ ನಾನು. ಮೈಯನ್ನು ಜಜ್ಜಿ ಸ್ವಾಧೀನಪಡಿಸ್ಕೊಂಡ್ರೆ ವಾರ ಬರ್ತಿದ್ದೀನಿ ನಾನು. ಇನ್ನು ಮೇಲೆ ಪಡಿಸ್ಕೊಳ್ಳಿ. ಆಮೇಲೆ ಜೋರಾಗಿ ಹೇಳ್ರಿ, ಆಮೇಲೆ ನಾವು ಮೈಯನ್ನು ಜಜ್ಜಿ ಸ್ವಾಧೀನಪಡಿಸ್ಕೊಳ್ಳೋಣ. ಅಂದರೆ ನಮ್ಮ ಸ್ವಭಾವ ಏನು ಗೊತ್ತಾ? ಮತ್ತೊಬ್ಬರು ಮೈ ಜಜ್ಜಕ್ಕೆ ನಾನು ಟ್ರೈ ಮಾಡ್ತೀನಿ, ನನ್ನ ಮೈ ಜಜ್ಜಗಳಿಗೆ ನಾನು ಇಷ್ಟಪಡಲ್ಲ. ಬೈಬಲ್ ತತ್ವ, ನಿನ್ನನ್ನು ನೀನು ಮೈ ಜಜ್ಜು. ಒಂದು ಉದಾಹರಣೆ ಕೊಡೋಣ. ನನ್ನ ಮೈನ ಜಜ್ಜಿಕೊಳ್ಳೋದು ಹೇಗೆ? ಯಾರು ಹೇಳಿ, ಎಜುಕೇಟೆಡ್ಗಳಿದ್ದೀರಿ, ವಾಕ್ಯ ತಿಳಿದವರಿದ್ದೀರಿ. ನನ್ನ ಮೈನ ಜಜ್ಜಿಕೊಳ್ಳೋದು ಹೇಗೆ ಜಜ್ಕೋತೀವಿ? ಕಡಿವಾಣ ಹಾಕೋದು. ನಾಗೇಶ್ ಅವ್ರಿಗೆ ಫ್ರೆಂಡ್ ಕರತ್ತಾರೆ, ಬಾಯ್ ಹೊತ್ತು ಕುಡಿಯೋಕೆ ಹೋಗಮ್ಮ ಅಂತ. ಏನು ಮಾಡ್ಬೇಕೀಗ? ನಾವು ಆಗಲಿಲ್ಲಪ್ಪ ಅಷ್ಟು, ಅವರೇ ಮನೆಗೆ ಬಂದ್ಬಿಟ್ರು ಅಂದರೆ, ಮನೆಗೆ ಬಂದ್ಬಿಟ್ರು ಅಂದರೆ ಮನೇಲಿ ಜಾಗ ಕೊಡಬಾರ್ದು. ಆಮೇಲೆ ಕೆಲವು ವಿಷಯಗಳನ್ನ, ಕೆಲವು ಇಷ್ಟಗಳನ್ನ ಇವತ್ತು ನಾನ್ ವೆಜ್ ತಿನ್ನಬೇಕು. ನಮ್ಮ ಭರತವ್ರನ್ನ ತೋರಿಸ್ಬಿಟ್ರು, ಕೋಳಿ ಇಂಜೆಕ್ಷನ್ ನಿಮಿತ್ತವಾಗಿ ಏನೆಲ್ಲ ಅನುಭವಗಳಾಗ್ತದೆ ಅಂತೇಳಿ. ನಾನು ನಿಜ ಹೇಳ್ತೀನಿ, ದೃಢ ತೀರ್ಮಾನ ಮಾಡಲಿಲ್ಲ ನಾನು. ಆದರೆ ದೃಢವಾದ ತೀರ್ಮಾನ ಮಾಡಿ ನಾವು ಒಬ್ಬೊಬ್ಬರು ಕೂಡ ಇವತ್ತು ಅವರು ದೃಢವಾದ ತೀರ್ಮಾನ ಮಾಡೋರು. ನಾನೇ ಎಷ್ಟೋ ಸರಿ ಬೇಜಾರು ಮಾಡ್ಕೊಂಡು, ಊಟ ಮಾಡದೆ ಹೋಗ್ತಿದ್ರಿ ನೀವು, ಆಟ ಆಡ್ತೀರಾ ಅಂತ. ಬೇಜಾರು ಮಾಡ್ಕೊಬೇಡಿ ಪಾಸ್ಟ್ರೆ, ಚಿಕನ್ ತಿನ್ನಲ್ಲ ನಾನು ಅದು. ವೆರಿ ಗುಡ್. ಅವರ ದೃಢ ನಿಶ್ಚಯಕ್ಕಾಗಿ ಕರ್ತನಿಗೆ ಸ್ತೋತ್ರ. ಮೈಯನ್ನು ಜಜ್ಜಿ ಸ್ವಾಧೀನಪಡಿಸ್ಕೊಳ್ಳೋದು ಹೀಗೆ. ಕೆಲವರು ಹೇಳಿರ್ತಾರೆ, ಶುಗರ್ ಇದೆ, ಶುಗರ್ ತಿನ್ನಬೇಡ ಅಂತ. ಒಂದು ಚೂರು ಕೊಡು, ಪರವಾಗಿಲ್ಲ. ಇತ್ತ ಸ್ವೀಟ್ ತಿನ್ಕೊಂಡು ಅತ್ತ ಮಾತ್ರ ತಿನ್ಕೊಬಿಡ್ತೀನಿ, ಸರಿಯಾಗಿರುತ್ತೆ. ಈ ಕೆಟ್ಟ ಸ್ವಭಾವ ಬಿಡಬೇಕು. ಸಣ್ಣ ಸಣ್ಣ ವಿಷಯಗಳಲ್ಲೇ ನಮ್ಮ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸ್ಕೊಳ್ಳಿಲ್ಲ ಅಂದರೆ ನಮಗೆ ಶೋಧನೆಯ ಹಾದಿಯಲ್ಲಿ ಮಾರ್ಗ ತೆರೆಯೋದಿಲ್ಲ. ಎಲ್ಲರ ಜೊತೆ ಇದ್ದೀರಾ? ನನ್ನ ಜೊತೆ ಇನ್ವಾಲ್ವ್ಮೆಂಟ್ನ ತೋರಿಸ್ತಾ ಇಲ್ಲ ಕೆಲವರು. ನನ್ನ ಜೊತೆ ಇನ್ವಾಲ್ವ್ ಆಗಿದ್ದೀರಿ. ಕೆಲವು ಕಸಾಯ ಕೇಳಿಸ್ಕೊಡ್ತೀರಿ, ಗುಡ್. ಆದರೆ ಅವ್ರ ಮುಖದ ಎಕ್ಸ್ಪ್ರೆಷನ್ ಗೊತ್ತಾಗ್ತಾ ನನ್ನ ಜೊತೆನೇ ಬರ್ತಿದ್ದ. ಒಂದು ಪಾಯಿಂಟ್ ಕೂಡ ಅವ್ರು ಆ ಕಡೆ ಈ ಕಡೆ ಬಿಟ್ಕೊಡ್ತಾ ಇಲ್ಲ. ಹಲ್ಲೆಲೂಯಾ. ಎಚ್ಚರವಾಗಿರಲಿ. ಈಗ ಕಡೆಯದಾಗಿ ಸಮಯ ಆಗೋಗಿದೆ. ಕಡೆಯದಾಗಿ ಮತ್ತಾಯನ ಬರೆಸುವಾರ್ತೆ 26ನೇ ಅಧ್ಯಾಯ ಅದರ 41ನೇ ವಚನ. ಮತ್ತಾಯನ ಬರೆಸುವಾರ್ತೆ 26ನೇ ಅಧ್ಯಾಯ ಅದರ 41ನೇ ವಚನ. ಶೋಧನೆಗೆ
ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಯಾವ ರೀತಿಯಾದಂತಹ ಎಚ್ಚರಿಕೆ ಬಗ್ಗೆ ಹೇಳ್ತಿದ್ದಾರೆ ಇಲ್ಲಿ? ಎಚ್ಚರವಾಗಿದ್ದು ಅಂದರೆ ರಾತ್ರಿ ನಿದ್ದೆ ಮಾಡಬೇಡಿ ಅಂತನ ಅಲ್ಲ. ಇವತ್ತು ತುಂಬ ಸಾರಿ ನಾವು ಎಚ್ಚರಿಕೆ ವಹಿಸುತ್ತುಂಟು, ಆದರೆ ವ್ಯರ್ಥವಾದ ಎಚ್ಚರಿಕೆ ಅದು. ಈಗ ಎಷ್ಟು ಅಂಶಗಳು ಹೇಳಿದೆ ಮೇಲ್ಗಡೆಯಿಂದ? 9 ಅಂಶಗಳನ್ನು ಹೇಳಿದ್ದೀನಿ. ಈ 9 ಅಂಶಗಳ ವಿಷಯದಲ್ಲಿ ನೀನು ಎಚ್ಚರ ವಹಿಸಿ. ನಾನು ನಿರಾಕರಿಸಬೇಕು ಅಂತ ಹೇಳಿದ್ದಾರೆ, ಎಚ್ಚರಿಕೆ ವಹಿಸ್ತೀನಿ. ನಾನು ಓಡಿ ಹೋಗ್ಬೇಕೆಂಬುದಾಗಿ ಹೇಳಿದ್ದಾರೆ, ನಾನು ಎಚ್ಚರಿಕೆ ವಹಿಸ್ತೀನಿ. ನಾನು ಏನೋ ಒತ್ತಾಯ ಪೂರ್ವಕವಾಗಿ ಬರುವಾಗ ಅಂತ ವಿಷಯದಲ್ಲಿ ನಾನು ಎಚ್ಚರಿಕೆ ವಹಿಸ್ತೀನಿ ಎಂಬ ಈ 9 ವಿಷಯಗಳಲ್ಲಿ ನೀನು ಎಚ್ಚರಿಕೆ ವಹಿಸೋದಾದರೆ ಶೋಧನೆ ಆಗುತ್ತಲೇ ನಿನಗೆ ತಪ್ಪಿಸಿಕೊಳ್ಳುವ ಮಾರ್ಗವು ಸಿದ್ಧವಾಗಿರುತ್ತೆ. ಆಮೇಲೆ ಸಿದ್ಧವಾಗಿರುತ್ತೆ, ಅದು ಸಿದ್ಧವಾಗಿರುತ್ತೆ. ದೇವರ ತೆರಿ ನೋ ಆಲ್ರೆಡಿ ಇದೆ. ಹಾಗರಳು ಕೇಳ್ತಿದ್ದಾಳೆ, ದೇವರೇ ನಂಗೆ ನೀರು ಬೇಕು ಅಂತ. ದೇವರು ದೇವದೂತರನ್ನ ಕಳಿಸಿ ಬಾವಿ ತೋರಿಸಿದ್ರ? ಅಲ್ಲಿರೋ ಬಾವಿನ ತೋರಿಸಿದ್ರು ಅಷ್ಟೇ. ತೋರಿಸಲಿಲ್ಲ. ನಮ್ಮ ದೇವರು ಮಾರ್ಗವನ್ನು ತೆರೆಯಲ್ಲ, ಮಾರ್ಗ ಇಟ್ಟಿದ್ದಾರೆ, ಅದನ್ನು ನಾನು ಕಂಡುಕೋಬೇಕಾಗ್ತದೆ. ಅದಕ್ಕೆ ಈ 9 ಅಂಶಗಳು ಬಹಳ ಪ್ರಾಮುಖ್ಯ. ಇನ್ನು ಅನೇಕ ಅಂಶಗಳು ಹೇಳ್ಬೋದು, ನಾನು ಸಮಯ ಇಲ್ಲ. ಈ ತಬಕದಲ್ಲಿ ದೇವರೇ ನಾನು ನನ್ನ ಕುಟುಂಬ ಶೋಧನೆಗೆ ಒಳಗಾಗಬಾರ್ದು ಅಂದರೆ ಈ 9 ವಿಷಯದಲ್ಲಿ ನಾನು ಎಚ್ಚರವಾಗಿದ್ದು ಪ್ರಾರ್ಥಿಸ್ತೀನಿ. ತುಂಬ ಜನ ಸಭೆ ವಿಶ್ವಾಸಗಳು ಪ್ರಾರ್ಥನೆ ಮಾಡೋದು ಬಿಟ್ಟಿದ್ದೀರಿ. ನಾನು ಗ್ರೂಪ್ನಲ್ಲಿ ಮಾತನಾಡುವಾಗ ಕೆಲವ್ರ ಬಗ್ಗೆ ತಿಳಿಸ್ಕೊಟ್ರು, ನೀನು ಪ್ರಾರ್ಥನೆಯೇ ಇಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಬೈಬಲ್ ಮುಟ್ತಾ ಇಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆಯೊಂದಿಗೆ ತಮ್ಮ ಜೀವಿತವನ್ನು ಪ್ರಾರಂಭಿಸ್ತಾ ಇಲ್ಲ. ಸಮಯ ಸಿಕ್ಕಾಗ ಸ್ವಲ್ಪ ಹೊತ್ತಾದರೂ ದೇವರ ಮುಂದೆ ಮೌನವಾಗಿ ಕುಳಿತು ಆತನ ನಾವು ಅನುಭವಿಸುವಂತಹ ಅನುಭವ ಅನೇಕಗಳಿಗಿಲ್ಲ. ಸುಳ್ಳಿನಲ್ಲೇ ಜೀವನ ನಡೀತಾ ಇದೆ. ಹೇಗಾದರೂ ನಾವು ಬದಲಾಗಬೇಕು. ನಮ್ಮ ಶೋಧನೆಯ ಮಧ್ಯದಲ್ಲಿ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ತೆರಿತೇನೆ ಅಂತ ಹೇಳುವಂಥ ದೇವರನ್ನು ನಾವು ಹಾಕಿಕೊಂಡವರಾಗಿ ಆ ಮಾರ್ಗದಲ್ಲಿ ನಾವು ಹಾದು ಹೋಗುವವರಾಗಿರಬೇಕು. ಮತ್ತೆ ಹೇಳ್ತೀನಿ, ಗಮನಿಸಲಿ, ಶೋಧನೆ ಆಗ್ತಾರೆ ತಪ್ಪಿಸಿಕೊಳ್ಳುವ ಮಾರ್ಗ ಅಂತ ಹೇಳಿದ್ರಲ್ಲ, ಅದು ಸುಮ್ಮನೆ ಸಾಧಾರಣವಾದ ಮಾರ್ಗ ಅಲ್ಲ ರೀ. ಸಾಧ್ಯವಾದ ಮುಂದಿನ ದಿನಗಳಲ್ಲಿ ಇದರ ಕುರಿತು ನಾನು ಧ್ಯಾನ ಮಾಡ್ತೀನಿ. ಆ ಮಾರ್ಗದಲ್ಲಿ ಹೋಗಿ ಏನು ಸಿಗುತ್ತೆ ಅಂತ ಗಮನಿಸ್ರಿ. ಇವತ್ತು ಒಂದು ಶೋಧನೆ ಬಂತು, ಶೋಧನೆ ಹಾದಿಲಿ ಇನ್ನೊಂದು ದೇವರು ಮಾರ್ಗ ತೆರೆದರು. ಈ ಮಾರ್ಗ ಏನಕ್ಕೆ ಗೊತ್ತಾ? ಈ ಬಂದಂಥ ಶೋಧನೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮಾತ್ರ ಅಲ್ಲ, ಈ ಮಾರ್ಗದಲ್ಲಿ ಹೋಗೋದ್ರಿಂದ ಇನ್ನೊಂದು ವಿಶೇಷವಾದ ಆಶೀರ್ವಾದ ಆಗಿದೆ. ಆಮೇಲೆ ಸತ್ಯಗಳು ಎಲ್ಲೇ ಹೋದ್ರು ನೋಡ್ರಿ, ಒಂದು ಶೋಧನೆ ನಂತರ ಒಂದು ಜಯದ ಹಾದಿ ಇದೆ, ಒಂದು ಶಿಲುಬೆ ನಂತರ ಒಂದು ಪುನರುತ್ಥಾನ ಇದೆ. ಆಮೇಲೆ ಈ ಎಲ್ಲ ಘಟನೆಗಳನ್ನ ನಾವು ಧ್ಯಾನಿಸೋದಾದರೆ, ಒಂದು ಶೋಧನೆ ಬರ್ತಿದೆ ಅಂದರೆ ಇನ್ನೊಂದು ಹೊಸ ಮಾರ್ಗ ತೆರೀತಿದ್ದಾರೆ. ಈ ಹೊಸ ಮಾರ್ಗ ಏನಕ್ಕೆ ಅಂದರೆ, ಈ ಶೋಧನೆ ಹಾದಿಯಿಂದ ತಪ್ಪಿಸಿಕೊಂಡು ಹೋಗೋದಕ್ಕೆ ಮಾತ್ರ ಅಲ್ಲ, ಇದರಲ್ಲಿ ಶ್ರೇಷ್ಠವಾದ ನಾನು ಇಟ್ಟಿರೋದ್ರಿಂದ ಕಳಿಸ್ತಿದ್ದಾರೆ. ಹಾಗಿದ್ರೆ ಈ ಶ್ರೇಷ್ಠವಾದ ಹಾದಿಯಲ್ಲಿ ನಾನು ತೆರೆದದ್ದು ಏನಕ್ಕೋಸ್ಕರ? ಈ ಶೋಧನೆ ಬಂದದ್ದಕ್ಕೋಸ್ಕರ. ಹಾಗಿದ್ರೆ ಈ ಹಾದಿಯಲ್ಲಿ ನನಗೆ ಶ್ರೇಷ್ಠವಾದ ಆಶೀರ್ವಾದ ಕಂಡುಕೊಳ್ಳೋದಕ್ಕೆ ಯಾವುದು ಕಾರಣ? ನನಗೆ ಬಂದಂಥ ಹೋರಾಟಗಳ ಕಾರಣ. ಈ ರೀತಿ ಇರೋದಾದರೆ ನಾವು ಬಂದಂಥ ಶೋಧನೆಗಳ ಬಗ್ಗೆ ಯಾರೂ ಕೂಡ ದೇವರ ಮುಂದೆ ಕಂಪ್ಲೇಂಟ್ ಮಾಡದೆ, ಎರಿಕ ಕೋಟೆ ಮುಂದೆ ಆರ್ಭಟಿಸ್ತಾರಲ್ಲ ದೇವರು, ಆ ಜನರು ಆ ರೀತಿ ಇರುತ್ತೆ ಪ್ರತಿ ವಾರದ ಆರಾಧನೆ. ಆಮೇಲೆ ಆರ್ಭಟದಿಂದ ನಾವು ಕರ್ತನ ಮುಂದೆ ಆರ್ಭಟಿಸಲಿಕ್ಕೆ ಹೋಗ್ತೀವಿ. ಯಾಕಂದರೆ ನನ್ನ ದೇವರು ನನ್ನ ಜೀವನ ಅಷ್ಟೊಂದು ಉಪಕಾರ ಮಾಡಿದ್ದಾನೆ, ಅಷ್ಟೊಂದು ಕಾರ್ಯಗಳ ಜೀವನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಎಚ್ಚರವಾಗಿದ್ದೀರಾ? ವಾಕ್ಯ ಹೃದಯದಲ್ಲಿ ಹೋಗ್ತಾ ಇದೆಯಾ? ನನ್ನ ಒಂದು ಆಸೆ, ಪ್ರತಿಯೊಬ್ಬ ಜೀವನ ಹೋರಾಟ ಬರುತ್ತದೆ. ಈ 2025 ಸುಭಿಕ್ಷೆಯ ವರ್ಷ. ಯೋಸೇಫನ ಸುಭಿಕ್ಷೆಯನ್ನು ಹೊಂದಿದನು. ಎಷ್ಟೋ ಜನರ ಜೀವಿತವನ್ನು ನಾನು ಹೇಳಿದ್ದೀನಿ. ಎಲ್ಲರ ಜೀವಿತದಲ್ಲೂ ಈ ಸುಭಿಕ್ಷೆ ಅವರ ಬಗ್ಗೆ ನಾವು ಮಾತನಾಡಿದ್ವಿ ಅಂದರೆ, ಯೋನಾತಾನನ ಮಗನ ಹೆಸರು ಹೇಳಿ. ಯೋನಾತಾನನ ಮಗನ ಹೆಸರು ಮೆಷಿಬೋಶೇತನು. ಈತನು ರಾಜಭೋಜನದಲ್ಲಿ ಪಾಲುಗಾರನಾಗಲಿಕ್ಕೆ ಕಾರಣ ಆ ತಂದೆ ಒಡಂಬಡಿಕೆ ಮಾಡಿಕೊಂಡದ್ದು ಅನ್ನೋದಕ್ಕಿಂತ ಆತನು ಚಿಕ್ಕ ವಯಸ್ಸಲ್ಲಿ ಕಾಲು ಮುರುಕೊಂಡದ್ದಕ್ಕೆ ಕಾರಣ. ಒಂದು ಶೋಧನೆ ನಮ್ಮನ್ನು ಮೇಲಿನ ಹಂತಕ್ಕೆ ನಡೆಸ್ತದೆ. ಹಾಗಿದ್ರೆ ಬರುವಂಥ ಶೋಧನೆಗಳನ್ನು ನಾವು ಎದುರು ನೋಡೋಣ. ಈ 9 ವಿಷಯಗಳಲ್ಲಿ ಎಚ್ಚರದಿಂದ ಪ್ರಾರ್ಥಿಸುವ. ಆದರೆ ಯಾವಾಗಲೂ ತಿಳ್ಕೊಳ್ಳ್ರಿ, ಶೋಧನೆಯ ಒಳಗಾಗಲಿಕ್ಕೆ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ನನ್ನ ದೇಹಕ್ಕೆ ಬಲ ಇಲ್ಲದಿರೋದ್ರಿಂದ. ಯಾಕೆ ನಾನು ಪ್ರೇಯರ್ ಮಾಡಬೇಕು ಗೊತ್ತಾ? ನನ್ನ ದೇಹಕ್ಕೆ ನನ್ನ ಬಲ ಇಲ್ಲದೆ ಇರೋದ್ರಿಂದ. ನೀವು ಯಾಕೆ ಪ್ರೇಯರ್ ಮಾಡಬೇಕು? ನೀವು ಯಾಕೆ ಪ್ರೇಯರ್ ಮಾಡ್ತಿಲ್ಲ? ಬಲ ಇರೋದ್ರಿಂದ ಏನು ಮಾಡಲ್ಲ? ನೀವು ಯಾರೆಲ್ಲ ಪ್ರೇಯರ್ ಮಾಡಲ್ವೋ
ನೀವು ಡೈಲಿ ಬರ್ಕೊಳ್ಳಿ, ನನ್ನ ದೇಹಕ್ಕೆ ಬಲ ಅದ ಸ್ವಾಮಿ, ನಿಮ್ಮ ಪಾಡಿಗೆ ಇದ್ಕ ಅಂತ. ಹಲ್ಲೆಲೂಯಾ. ನಮ್ಮಲ್ಲಿ ಯಾರಿಗೂ ಬಲ ಇಲ್ಲ, ಆತನ ಬಲವನ್ನು ಹಾಕಿಕೊಂಡು ನಾವು ಬದುಕೋಣ. ಕರ್ತನ ವಾಕ್ಯದ ಮೂಲಕ ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಿ. ಆಮೇಲೆ ಎದುರಿಸಿಕೊಳ್ಳುವ.